ಸೇತುರಾಮ್ ಕನ್ನಡದ ಹೆಸರಾಂತ ನಟ, ನಿರ್ದೇಶಕ, ಕಥೆಗಾರರಾಗಿ ಎಸ್.ಎನ್. ಸೇತುರಾಮ್ ರವರ ಹೆಸರು ಚಿರಪರಿಚಿತ. ಹಾಸನ ಮೂಲದ ಸೇತುರಾಮ್ ಭಾರತೀಯ ಅಂಚೆ ಇಲಾಖೆ ಹಾಗೂ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಯಾಗಿದ್ದು, ಬಾಲ್ಯದಿಂದಲೂ ಇದ್ದ ಬಣ್ಣದ ಲೋಕದ ಸೆಳೆತ 1981ರಲ್ಲಿ ಹವ್ಯಾಸಿ ರಂಗಭೂಮಿಯನ್ನು ಪ್ರವೇಶಿಸುವಂತಾಯಿತು. ಒಬ್ಬ ಮನುಷ್ಯನ ಜೀವನದ ವಿವರ ಗೊತ್ತಾಗಕ್ಕೆ ಅಷ್ಟು ಸಮಯ ಸಾಕು. ನಂಗೆ ಮೊಣಕೈ ಹತ್ರ ಹೊರತಿದ್ರೆ ಹಂಗೆ ಗುಂಡಿಗಳಿಂದ ಗುಂಡಿಪಿನ ಹಾಕೊಂಡಿದ್ದಾನೆ. ಅವನ ಚಪ್ಪಲಿನ ಅಲ್ಲ ಅನ್ನೋ ಹಾಗಿದೆ. ಇದನ್ನೆಲ್ಲ ನೀವು ನೋಡಿದ್ರ? ಟಿ.ಎನ್. ಸೀತಾರಾಮ್ ರವರ ಮಾಯಾಮೃಗ ಹಾಗೂ ಮುಕ್ತ ಧಾರಾವಾಹಿಗಳ ಮೂಲಕ ಹೆಚ್ಚು ಜನಪ್ರಿಯರಾದ ಸೇತುರಾಮ್ ಮಂಥನ, ದಿಬ್ಬಣ ಹಾಗೂ ಅನಾವರಣ ಧಾರಾವಾಹಿಗಳನ್ನು ನಿರ್ದೇಶಿಸಿದ್ದಾರೆ. ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು, ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ನಿಮಿತ್ತ, ಗತಿ, ಅತೀತ ಎಂಬ ನಾಟಕಗಳನ್ನು, ನಾವಲ್ಲ, ದಹನ ಎಂಬ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಊರು ಬದಲಾಗಿದೆ. ಎಲ್ಲ ಮನೆ ಹುಡುಗರು ಕೆಲಸದ ಬೆನ್ನೇರಿ ಪಟ್ನಾ ಸೇರಿದ್ದಾರೆ. ಇನ್ನೆಷ್ಟೋ ಮನೆ ಮಕ್ಕಳು ಫಾರಿನ್ ಸೇರಿದ್ದಾರೆ. ಈಗ ಎಲ್ಲ ಮನೆಗಳಲ್ಲೂ ಬರೀ ಮುದುಕರು ಮಾತ್ರ. ಫೋನು, ಟಿವಿ, ಫ್ರಿಜ್ಜು ಎಲ್ಲ ಸೌಲಭ್ಯನೂ ಇದೆ. ಆದರೆ ಅದನ್ನು ಅನುಭವಿಸೋ ಚೈತನ್ಯವೂ ಇಲ್ಲ, ಸುಖ ಪಡೋ ವಯಸ್ಸು ಯಾರಿಗೂ ಇಲ್ಲ. ಬರ್ತಾರೆ ವರ್ಷಕ್ಕೊಂದ್ಸಾರಿ ರಥೋತ್ಸವಕ್ಕೆ, 2 ದಿನ ಬರ್ಮುಡ ಚಡ್ಡಿ, ಬಣ್ಣ ಬಣ್ಣದ ಶರ್ಟು, ಕೂದಲು ಕಟ್ ಮಾಡಿಸ್ಕೊಂಡಿರೋ ಹೆಂಗಸರು, ಇಂಗ್ಲಿಷ್ ಮಾತಾಡೋ ಮಕ್ಕಳು, ಕೈಯಲ್ಲೊಂದು ಕ್ಯಾಮ್ರಾ ಹಿಡ್ಕೊಂಡು ಸೊಟ್ಟಗೆ ನಿಂತ್ಕೊಂಡು ನೆನಪಿಗೆ ಅಂತ ಫೋಟೋ ತೆಗಿತಾರೆ. ನಾವು ಬೆನ್ನು ಬಿದ್ದೋಗಿರೋ ಮುದುಕರು ನೆಟ್ಟಿಗೆ ನಿಂತು ಪೋಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. 2 ದಿನ ಅಷ್ಟೇ. ಊರು ಗಲ 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 ಅಂತಿರುತ್ತೆ. ಆಮೇಲೆ ಮತ್ತೆಲ್ಲ ಬಣಗುಟ್ಟತ್ತೆ. ಅವರುಗಳು ಹೆಂಡ, ನೀರು ಕುಡಿದು ಎಸ್ದೋದ ಬಾಟ್ಲಿಗಳು, ಪ್ಲಾಸ್ಟಿಕ್ಕು, ಕಸ, ಜೊತೆಗೆ ನಾವು ಮುದುಕರು ಎಲ್ಲೂ ಹೋಗೋದಕ್ಕೆ ಜಾಗ ಇಲ್ಲದೆ ಇರೋರು. ಊರು ಬಹಳ ಬದಲಾಗಿದೆ. ನಿಮಿಷಕ್ಕೆಷ್ಟು ನಾಡಿ ಮಿಡಿತ, ನಿಮಿಷಕ್ಕೆಷ್ಟೇ ಹೃದಯದ ಬಡಿತ, ನಿಮಿಷಕ್ಕೆಷ್ಟು ವಿಶ್ವಾಸ ನಿಶ್ವಾಸ, ಕಾಣಿಸೋ ಹಾಗೆ ಎದೆ ಏರಿಳಿತ. ಹಿಡಿದ್ರೆ ಸಾಕು ಮನುಷ್ಯ ಬದುಕಿದ್ದಾನೆ. ಮರಗಟ್ಟೆ ಅಚಲವಾದ ಕಾಲುಗಳು, ಎಲ್ಲೋ ಹೋಗಬೇಕು ಅಂತ ಹೊರಟು ಮತ್ತೆಲ್ಲೋ ಹೋಗಿ ಮುಟ್ಟೋ ಕೈ, ಕತ್ತಲು ಕಣ್ಣು, ನಿಶ್ಶಬ್ದ ಕಿವಿ, ಸ್ಪರ್ಶವಿಲ್ಲದ ಚರ್ಮ, ಗ್ರಹಣಿಸಿದ ಮೆದುಳು, ಕರಗದ ಕೊಬ್ಬು, ದಹಿಸದ ಸಿಹಿ ಹೃದಯದಲ್ಲಿ. ಎಸ್ ಸೇತುರಾಮ್ ಸರ್, ಈಗ ನಮ್ಮನ್ನು ಉದ್ದೇಶಿಸಿ ರಾಷ್ಟ್ರೀಯತೆ ನಮ್ಮಲ್ಲಿ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ನಮಸ್ಕಾರ. ಈ ವೇದಿಕೆಗಳು ನನಗೆ ಹೊಸ್ತು. ಹಾಗಾಗಿ ಮಾತಾಡೋಕ್ಕೂ ಮುಂಚೆ ಯಾರೋ ಬಂದು ಹೇಳ್ತಾರೆ ಅಂದುಕೊಂಡೆ. ಯಾರೂ ಬರದೇ ಇರೋದ್ರಿಂದ ಪ್ರಾಯಶಃ ನಾನೇ ಮಾತಾಡಬೇಕನ್ನುವಂತ ಎದ್ದು ಬಂದೆ ಅಷ್ಟೆ. ಪೋಡಿಯಂ ಹಿಂದೆ ನಿಂತ್ಕೊಳ್ಳೋದ್ರ ಬಗ್ಗೆ ಭಾಳ ಸಂಕೋಚ ಇದೆ. ಯಾಕಂದರೆ ಪೋಡಿಯಂ ಉದ್ದಕ್ಕೆ ನಾನು ಬೆಳೆದಿದ್ದೇನೆ ಇಲ್ವೋ ಅದೇ ಗೊತ್ತಿಲ್ಲ ನನಗೆ. ಅದರ ವೇದಿಕೆಗಳಿಗೆ ಕರೀತಾರೆ, ಭಾಷಣ ಮಾಡುವಂತಾರೆ, ಮಾಡೋದಾಗತ್ತೆ. ಎನಿವೆ, ಇವತ್ತಿಗೆ ನನಗೆ ಕೊಟ್ಟಿರೋ ಸಮಯ ಅರ್ಧ ಗಂಟೆಗಿಂತ ಜಾಸ್ತಿ ಅಂತೂ ಖಂಡಿತ ಮಾತಾಡೋಲ್ಲ. ಎರಡನೇದು ರಾಷ್ಟ್ರೀಯತೆಯ ಬಗ್ಗೆ ಕೊಟ್ಟಿರೋದು. ಅದಕ್ಕೆ ಮೊದಲು ಅವರ ಹೇಳಿದ ಇಂಟ್ರೊಡಕ್ಷನ್ನು ಎಷ್ಟರ ಮಟ್ಟಿಗೆ ಇತ್ತೋ ಬಿಡ್ತೋ ಗೊತ್ತಿಲ್ಲ. ನನ್ನ ಇಂಟ್ರೊಡಕ್ಷನ್ ನಾನು ಮಾಡಿಕೊಂಡು ಮುಂದಕ್ಕೆ ಹೊರಡ್ತೀನಿ. ನಾನು ಓದಿದ್ದು ಸೈನ್ಸು, ಗ್ರ್ಯಾಜುಯೇಷನ್ನು, ನಂತರ AMA ಎಲೆಕ್ಟ್ರಿಕಲ್ಲು, ದಟ್ ವಾಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. 3 ವರ್ಷ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ ಈ ಆದಾಯ ತೆರಿಗೆ ಇಲಾಖೆಗೆ ಇನ್ಸ್ಪೆಕ್ಟ್ರಾಗಿ ಸೇರಿದೆ. ಅಲ್ಲಿಗೆ ಕಲಿತದ್ದು ಲಾ ಮತ್ತು ಅಕೌಂಟ್ಸು. ಹಾಗಾಗಿ ಸೈನ್ಸು ಇಂಜಿನಿಯರಿಂಗಿಂದ ನಾ ಮತ್ತು ಲಾ ಆ್ಯಂಡ್ ಅಕೌಂಟ್ಸಿಗೆ ಶಿಫ್ಟ್ ಆಗಿದ್ದಾಯಿತು. 30 ವರ್ಷ ಅಲ್ಲಿ ಸರ್ವೀಸ್ ಮಾಡಿ ಡೆಪ್ಯೂಟಿ ಕಮಿಷನರ್ ಹುದ್ದೆಯಲ್ಲಿದ್ದಾಗ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು
ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಜೊತೆ ಅಸೋಸಿಯೇಟ್ ಆದೆ. ಅದು ಇನ್ನೂ ಮುಂದುವರಿಸಿದ್ದೀನಿ. ಪ್ರಾಯಶಃ ನನಗೆ 76ಕ್ಕೆ ಆದಾಯ ತೆರಿಗೆ ಇಲಾಖೆ ಬಂದದ್ದು. 2026 ಹತ್ತತ್ರ 50 ವರ್ಷ ಮುಗಿತಾ ಇದೆ. ಅಕ್ಟೋಬರ್ ಬಂದರೆ ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಬರಹ, ನಾಟಕ ಮತ್ತು ಸೀರಿಯಲ್ ಇದು 3 ನನಗೆ ಹವ್ಯಾಸವಾಗಿ ಬಂದದ್ದು. ಆ ಹವ್ಯಾಸವನ್ನು ನಾನು ಇನ್ನೂ ಪರ್ಸು ಮಾಡ್ತಾ ಇದ್ದೇನೆ. ಸಾಮಾಜಿಕ ಜಾಲತಾಣ ಬರದಲ್ಲೇ ಹೋಗಿದ್ದಿದ್ದರೆ ಪ್ರಾಯಶಃ ನನ್ನ ಗುರುತು ಭಾಳ ಜನಕ್ಕೆ ಆಗ್ತಿರಲಿಲ್ಲ. ಈಗ ಈ ಸಾಮಾಜಿಕ ಜಾಲತಾಣ ಬಂದು ನಾನು ಎಲ್ಲೆಲ್ಲೋ ಮಾತಾಡಿದ್ದೆಲ್ಲ, ಯಾವ್ಯಾವುದು ಎಲ್ಲೂ ಹೋಗಬಾರ್ದು ಅಂದ್ಕೊಂಡು ಗುಟ್ಟಾಗಿಟ್ಟಿದ್ನೋ ಅದು ಎಲ್ಲ ಬಂದು ಹೆಚ್ಚು ಕಮ್ಮಿ ಇವಾಗ ಸಂಪೂರ್ಣ ಬಯಲು ಬದುಕನ್ನು ಬದುಕ್ತಾ ಇದ್ದೀನಿ. ಅಲ್ಲೇನೋ ಚೆನ್ನಾಗಿ ಮಾತಾಡಿದೆ ಅಂತ ಇಲ್ಲಿ ಕರೆಸ್ತಾರೆ, ಇಲ್ಲಿ ಚೆನ್ನಾಗಿ ಮಾತಾಡಿದ್ರೆ ಇನ್ನೊಂದು ಸಾರಿ ಕರೆಸ್ತಾರೆ, ಬೇಡ ಅನ್ಸಿದ್ರೆ ಸ್ವಲ್ಪ ಕೆಳದಾಗ ಮಾತಾಡಿದ್ರೆ ನೆಕ್ಸ್ಟ್ ಟೈಮಿಂದ ಕರೆಸಲ್ಲ. ಹಾಗಾಗಿ ಭಾಷಣದಕ್ಕೂ ನಡೆದಿದೆ. ರಾಷ್ಟ್ರೀಯತೆ ಬಗ್ಗೆ ಅಂತ ಹೇಳೋದು ಭಾಳ ಕಷ್ಟ. ಯಾಕಂದರೆ ರಾಷ್ಟ್ರೀಯತೆ ಎಲ್ರಿಗೂ ಗೊತ್ತಿದೆ. ನ್ಯಾಷನಲಿಸಮ್, ನಮ್ಮದು ರಾಷ್ಟ್ರ ಅಂತ ಆದದ್ದು ಹೇಗೆ ಅಂತ ಭಾಳ ಜಾಸ್ತಿ ತಳಕಡಿಸ್ಕೊಂಡಿದ್ದೀನಿ. ವಾಟ್ ಬೈಂಡ್ಸ್ ಅಸ್ ಆ್ಯಸ್ ಎ ಕಂಟ್ರಿ, ನಾವು ಒಂದು ರಾಷ್ಟ್ರವಾಗಿ ಹೇಗೆ ಒಂದಾಗಿದ್ದೀವಿ ಅಂತ. ಮೊದಲಿಗೆ ಭಾವನಾತ್ಮಕವಾಗಿ ನಾವು ಒಂದಾಗಿರೋದು ನಂಬಿಕೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ, ಈ ಕಡೆ ಗುಜರಾತ್ ಕೋಸ್ಟಿಂದ ಹಿಡಿದು ಒರಿಸ್ಸಾವರೆಗೂ ನಮ್ಮನ್ನು ಒಂದು ನಂಬಿಕೆ ಹಿಡಿದಿಟ್ಟಿದೆ. ಇದು ಭಾವನಾತ್ಮಕವಾದದ್ದು. ಈ ಭಾವನಾತ್ಮಕವಾದ ನಂಬಿಕೆ ಎಲ್ಲಿವರೆಗೂ ಇದೆ ಅಂದರೆ, ಮೊನ್ನೆ ಸಂಕ್ರಾಂತಿ ನೋಡಿರ್ಬೋದು ನಿಮಗೆ. ಎಲ್ಲ ಜಾಗದಲ್ಲೂ ಸಂಕ್ರಾಂತಿ ಹಬ್ಬ ಇದೆ, ಅದೇ ದಿನ ಇದೆ, ಅದೇ ನಕ್ಷತ್ರಕ್ಕಿದೆ. ನಾವು ಮಾಡೋದು ಒಂದೇ ಕ್ಯಾಲೆಂಡ್ರು, ಎಲ್ಲ ಕಡೆ ಹೋದರೂ ಅದೇ ಅರ್ಚನೆ ಮಂತ್ರ ಹೇಳ್ತಾರೆ, ಎಲ್ರದ್ದು ಅದೇ ನಕ್ಷತ್ರವೇ ಹುಟ್ಟಿದ್ದು. ಇಂಗ್ಲೀಷ್ ಕ್ಯಾಲೆಂಡ್ರ್ ನಾವು ಅಳವಡಿಸ್ಕೊಂಡ್ವಿ, ಆದರೆ ಮಾನಸಿಕವಾಗಿ ಪ್ರಜ್ಞೆಯಲ್ಲಿ ನಮಗೆ ಕೂತಿರೋದು ಅದೇ ಕ್ಯಾಲೆಂಡ್ರೇ. ಕಾಶ್ಮೀರದಿಂದ ಕನ್ಯಾಕುಮಾರಿ ಇರಲಿ, ಗುಜರಾತಿಂದ ಹಿಡಿದು ಇಲ್ಲಿಗೆ ಇರಲಿ. ಯಾಕಂದರೆ ಇಲ್ಲಿ ಷಷ್ಠಿ ಆದರೆ ಬೇರೆ ಕಡೆಯೂ ಷಷ್ಠಿನೇ. ಹಾಗಾಗಿ ದಟ್ ಈಸ್ ಒನ್ ಥಿಂಗ್ ವಿಚ್ ಬೈಂಡ್ಸ್ ಅಸ್. ಭಾವನಾತ್ಮಕವಾಗಿ ನಮ್ಮನ್ನು ಕಟ್ಟಿ ಹಾಕಿರೋದು ಫೇತ್. ಕಾನೂನಾತ್ಮಕವಾಗಿ ನಮ್ಮನ್ನು ಒಂದು ಮಾಡಿರೋದು ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ನಾವು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಸೌಕರ್ಯಕ್ಕೆ, ಈ ದೇಶದ ಜನಗಳಿಗೆ ಸೂಕ್ತವಾಗೋ ಹಾಗೆ ಬರ್ಕೊಂಡಿದ್ದು ಸಂವಿಧಾನ. ಹಾಗಾಗಿ ಸಂವಿಧಾನ ಬಂದು ಕಾನೂನಾತ್ಮಕವಾಗಿ ನಮ್ಮನ್ನು ರಾಷ್ಟ್ರ ಮಾಡಿರೋದು ಸಂವಿಧಾನ ಆದರೆ, ಭಾವನಾತ್ಮಕವಾಗಿ ನಾವು ರಾಷ್ಟ್ರ ಆಗಿರೋದು ಫೇತ್, ನಂಬಿಕೆಯ ಮೇಲೆ. ಭಾಳ ಕಡೆ ಹೇಳ್ತಾರೆ, ಈ ದೇಶದಲ್ಲಿ ಇಲ್ಲಿ ನಾವು ಗೂಗಲ್ ಪೇ ಮಾಡಿದಷ್ಟು ಸ್ಪೀಡಾಗಿ, ಅದನ್ನು ಉಪಯೋಗಿಸಿದಷ್ಟು ಫಾಸ್ಟಾಗಿ ಬೇರೆ ಯಾವ ದೇಶದಲ್ಲೂ ಅಳವಡಿಸಲೇ ಇಲ್ಲ. ನನ್ನ ಭಾಳ ಜನ ಬೇರೆ ದೇಶದವರು ಬಂದವರು ಕೇಳ್ತಾರೆ, ಇಲ್ಲಿ ಹೇಗೆ ಅದು ಸಕ್ಸಸ್ ಆಯಿತು, ಬೇರೆ ಕಡೆ ಯಾಕೆ ಆಗಲಿಲ್ಲ? ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪಾರ್ಲಿಮೆಂಟಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಮ ಎಕ್ಸ್ ಮಿನಿಸ್ಟರ್ ಚಿದಂಬರ ಹೇಳಿದ್ದು ಮಾತು ಜ್ಞಾಪಕ ಇರ್ಬೋದು, ಕೆಲವರು ನೋಡಿರ್ಬೋದು ವಿಡಿಯೋನ. ಅವರು ಹೇಳಿದ್ರು, ಈ ದೇಶದಲ್ಲಿ ಎಲ್ಲ ಅನಕ್ಷರಸ್ಥರು, ಮುಕ್ಕಾಲು ಮೂರು ವಾಸಿ, ಸಣ್ಣ ಪುಟ್ಟ ಸೊಪ್ಪು ಸದೆ ಮಾರ್ತಾ ಇರ್ತಾರೆ, ತರಕಾರಿ ಮಾರ್ತಾ ಇರ್ತಾರೆ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಸಂತೆಗಳಲ್ಲಿ ಮಾರ್ತಾ ಇರ್ತಾರೆ. ಅಲ್ಲಿ ಯಾವುದು ಕನೆಕ್ಷನ್ ಕೊಡ್ತೀರಿ ನೀವು? ಅಲ್ಲಿ ಯಾವ ನೆಟ್ವರ್ಕ್ ಇದೆ? ಗೂಗಲ್ ಪೇಯಲ್ಲಿ ವರ್ಕ್ ಆಗತ್ತಾ? ಜನಗಳಿಗೆ ಕನ್ಫ್ಯೂಸ್ ಮಾಡ್ತೀರಿ ಎಲ್ಲ ಹೇಳಿದರು. ಆದರೆ ಇಂಟ್ರೊಡ್ಯೂಸ್ ಆದಮೇಲೆ ಈ ದೇಶದ ಅನಕ್ಷರಸ್ಥ ಮಂದಿ ಅಂತ ಯಾರನ್ನ ಕರೆದುವೋ ಅವರು ತಗೊಂಡಷ್ಟು ಚೆನ್ನಾಗಿ ಅದನ್ನು ಬೇರೆ ಯಾರೂ ತಗೊಳ್ಳಿಲ್ಲ. ನಾನು ರಾಜರಾಜೇಶ್ವರಿ ನಗರದಲ್ಲಿ ವಾಸ ಮಾಡ್ತೀನಿ. ಅಲ್ಲಿ ಕೋಲೆ ಬಸವನ್ನ ಹಿಡ್ಕೊಂಡ್ಬರ್ತಾರೆ. ನಿಮಗೆ ಗೊತ್ತಿರ್ಬೋದು ಕೋಲೆ ಬಸವ. ಓಲ್ಗ ಓದ್ಕೊಂಡು ಒಂದು ಬಸವನ್ನ ಹಿಡ್ಕೊಂಡು ಬರ್ತಾರೆ. ಆ ಬಸವನ ಬೆನ್ನ ಮೇಲೆ ಬಟ್ಟೆ ಹಾಕಿರ್ತಾರೆ. ಆ ಬಟ್ಟೆ ಮೇಲೆ ಅವನು ಹಾಕಿದ್ದಾನೆ ಅದನ್ನು. ಅವನು ಗೂಗಲ್ ಪೇಗೆ ರೆಡಿ ಇದ್ದಾನೆ ಅಲ್ಲ. ಎಷ್ಟೋ ಸಾರಿ ನೀವು ನೋಡಿರ್ಬೋದು, ನೀವು ಗೂಗಲ್ ಪೇ ಅಂತ ಪೇಮೆಂಟ್ ಮಾಡಿದ ಮೇಲೆ ಓಲಾನವನು ಕಾಯೋದು ಇಲ್ಲ ಸೌಂಡ್ ಬರೋಕ್ಕೆ, ಕನ್ಫರ್ಮೇಷನ್ನು ಓದಲ್ಲ, ಅವನು ಗೊತ್ತು ಬಂದಿರುತ್ತೆ ಅಂತ ಅಲ್ವಾ. ಈ ದೇಶದಲ್ಲಿ ಅದು ಸಕ್ಸಸ್ಫುಲ್ ಆದದ್ದು ಫೇತ್. ಈ ದೇಶದಲ್ಲಿ ನಾವು ನಂಬುತ್ತೀವಿ ಏನನ್ನ, ಕಾರಣವೇ ಇಲ್ಲದೆ ಯಾರೂ ನನಗೆ ಮೋಸ ಮಾಡಲ್ಲ ಅಂತ ನಂಬುತ್ತೀವಿ. ನಾವು ಎಲ್ಲರನ್ನೂ ನಂಬುತ್ತೀವಿ, ನಮಗೆ ಮೋಸ ಆಗೋವರೆಗೂ ನಂಬ್ತೀವಿ. ಮೋಸ ಆದರೆ ಆ ಮನುಷ್ಯನ ಒಬ್ಬನ್ನು ಮಾತ್ರ ನಂಬಲ್ಲ, ಮಿಕ್ಕವರನ್ನೆಲ್ಲ ನಂಬ್ತೀವಿ ನಾವು. ಕೋರ್ಸ್ ಸಾಮಾನ್ಯ ನಾನು ಸ್ಟೇಜ್ ಹತ್ತಿ ಬರಬೇಕಾದ್ರೆ ನಮಸ್ಕಾರ ಮಾಡಿ ಬರ್ತೀನಿ, ಅಭ್ಯಾಸ. ನಾಟಕದವನು ಏನು ಅಂದರೆ ಸ್ಟೇಜಿಗೆ ನಮಸ್ಕಾರ ಮಾಡಿದೆ ಹೋದರೆ ಸ್ಟೇಜು ಸರಸ್ವತಿ, ನಮಗಿದೊಂದು ವೇದಿಕೆ, ಇದನ್ನು ನನಗೊಂದು ಗುರುತು ಕೊಡ್ತು. ಹಾಗಾಗಿ ಈ ಗುರುತಿನ ಬಗ್ಗೆ ನನಗೆ ನಂಬಿಕೆ. ಇಲ್ಲಿ ಬಂದು ನಿಂತು ಮಾತಾಡಬೇಕಾದ್ರೆ ಇಷ್ಟು ಜನ ಸೇರಿರ್ತಾರೆ, ಕೈಕಾಲು ನಡಗಬಾರ್ದು, ಈ ವಯಸ್ಸಲ್ಲೂ ನಾಲ್ಗೆ ತೊದಲಬಾರ್ದು,
ಅಂದುಕೊಂಡ ಮಾತು ಸ್ಪಷ್ಟವಾಗಿ ಬರಬೇಕು, ನಿಮಗೆ ತಲುಪೋ ಹಾಗೆ ಮಾತಾಗಬೇಕು ಅಂತಂದರೆ ನನಗೇನೋ ಸ್ಟೇಜಿಗೆ ನಮಸ್ಕಾರ ಮಾಡಿ ಬಂದರೆ ಆಗಾಗ್ತದೆ. ಅದಕ್ಕೆ ದಕ್ಕಬೇಕಾದ ಗೌರವ ಕೊಟ್ಟುಬಿಟ್ರೆ ನಮಗೆ ದಕ್ಕಬೇಕಾದ ಗೌರವ ಕೊಡುತ್ತೆ ಅನ್ನೋದೊಂದು ನಂಬಿಕೆ. ನನ್ನ ಭಾಳ ಜನ ಕೇಳಿದ್ರು, ರ್ಯಾಷನಲ್ ಥಿಂಕಿಂಗ್ ಅಂತ ನಮ್ಮ ನಾಟಕದಲ್ಲಿ ಭಾಳ ಫೇಮಸ್ಸು. ನಮ್ಮ ನಾಟಕದವರು ಎಲ್ಲ ರ್ಯಾಷನಲ್ ಥಿಂಕಿಂಗು ಅಂದರೆ ಅನ್ಲೆಸ್ ಪ್ರೂವ್ಡ್ ಡೋಂಟ್ ಬಿಲೀವ್ ಅಂತ. ಈ ಪ್ರೂಫ್ ಅನ್ನೋದ್ರ ಬಗ್ಗೆ ನನಗೆ ಡೌಟ್ ಇದೆ. ಯಾವುದಕ್ಕೆ ಯಾವ ಎಲಿಮೆಂಟ್ ಆಫ್ ಪ್ರೂಫ್ ಕೊಡ್ತೀರಾ ಹೇಳಿ? ಅಜೀರ್ಣವಾದದ್ದು ಕಣ್ಣು ಕಾಣಿಸಲ್ಲ, ಆದರೆ ಅಪಾನ ಹೊರಟಾಗ ವಾಸನೆ ಬರುತ್ತೆ. ಯು ಕಾಂಟ್ ಪ್ರೂವ್ ಎನಿಥಿಂಗ್, ಬಟ್ ಯು ಫೀಲ್ ದಟ್ ಹಿಂಗಾಗಿದೆ ಅಂತ ಗೊತ್ತಾಗತ್ತಲ್ವಾ. ಹಾಗಾಗಿ ಪ್ರೂಫ್ ಅನ್ನೋದು ಏನು ಅಂತಂದರೆ ನಮ್ಮ ಗ್ರಾಹ್ಯದ ಮೇಲೆ ನಿಂತಿದೆ. ಫೇತ್ ಅನ್ನೋದು ನನ್ನ ಗಟ್ಸ್ ಮೇಲೆ ನಿಂತಿದೆ, ನನ್ನ ಪ್ರಜ್ಞೆಯಲ್ಲಿ ಫೇತ್ ನಿಂತಿದೆ ಅಲ್ವಾ. ನಾವು ಭಾಳಷ್ಟು ಜನರ ಮೇಲೆ ಫೇತಲ್ಲಿ. ನನಗೆ ಯಾರೋ ಕೇಳಿದ್ರು, ಆಯಿತು ಸ್ವಾಮಿ, ಫೇತ್ಗೂ ಬ್ಲೈಂಡ್ ಫೇತ್ಗೂ ಡಿಫರೆನ್ಸ್ ಏನು ಅಂತ. ನಾನು ಸಾಕಿದ ನಾಯಿ ನನ್ನನ್ನು ಕಚ್ಚಲ್ಲ ಅನ್ನೋದು ಫೇತ್, ನಿಮ್ಮನ್ನು ಕಚ್ಚಲ್ಲ ಅಂದರೆ ಬ್ಲೈಂಡ್ ಫೇತ್. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಯಾಕೆಂದರೆ ಈ ಫೇತು ಬದುಕಿಗೆ ಬೇಕು. ವಿ ನೀಡ್ ದಿಸ್ ಫೇತ್ ಫಾರ್ ಲೈಫ್. ಅದು ಈ ದೇಶದಲ್ಲಿ ಇದೆ, ಬೇರೆ ದೇಶದಲ್ಲಿ ಇಲ್ಲ. ಈ ದೇಶದಲ್ಲಿ ನೋಡಿ, ಇವತ್ತು ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದೀನಿ, ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀನಿ. ಮೊದಲೇ ಹೇಳಿ ಬಂದಿದ್ದೀನಿ ಸಂಜೆ ಬರ್ತೀನಿ ಅಂತ. ಸಂಜೆ ಅಲ್ದಿದ್ರೆ ರಾತ್ರಿ ಆದರೂ ವಾಪಸ್ ಹೋಗ್ತೀನಿ ಅನ್ನೋದೊಂದು ನಂಬಿಕೆ. ಅದು ಇರೋದ್ರಿಂದ ಮನೇಲಿ ಹೆಂಡ್ತೀನಿ ನೆಮ್ಮದಿಯಾಗಿರ್ಬೋದಲ್ವಾ. ಆ ನಂಬಿಕೆ ಇಲ್ಲದೆ ಇವನು ಹೋದ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಇವನ ಹೆಸರಲ್ಲೇ ಇದೆ, ಚೆಕ್ ಬುಕ್ ಇಟ್ಕೊಂಡು ನಾನು ಇಟ್ಟೋದ್ನೋ ತೊಗೊಂಡೋದ್ನೋ ಗೊತ್ತಿಲ್ಲ, ಡೆಬಿಟ್ ಕಾರ್ಡು ಹಿಡ್ಕೊಂಡು ಹೋಗಿದ್ದಾನೆ, ವಾಪಸ್ಸೇ ಬರದೆ ಹೋದ್ರೆ ಏನು ಮಾಡೋದು ಅಂದರೆ ಮತ್ತು ಸಂಜೆವರೆಗೂ ಆಕೆ ಊಟ ತಿಂಡಿ ಮಾಡೋಕ್ಕಾಗಲ್ಲ ಅಲ್ವಾ. ಈ ದೇಶದಲ್ಲಿ ಫೇತು. ಹಾಗೆ ನನ್ನ ಪರಿಚಯದವರೊಬ್ಬರು ಇದ್ದರು, ಅವರ ಬ್ರದರ್ ಒಬ್ಬರು ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದರು. ಅವರು ಬಂದೇ ಇರಲಿಲ್ಲ, 30 ವರ್ಷ ಆದಮೇಲೆ ಒಂದು ಸರಿ ಬಂದರು, ಇಲ್ಲ ಒಂದು 15 ದಿನಕ್ಕೆ. ಅನ್ಫಾರ್ಚುನೇಟ್ಲಿ ಅವರು ವಾಪಸ್ ಹೋಗೋ ಹೊತ್ತಿಗೆ ಅವರು ಅಮೇರಿಕನ್ನೇ ಯಾರನ್ನೋ ಮದುವೆ ಆಗಿದ್ದರು. ವಾಪಸ್ ಹೋಗಿ ತಲುಪಿದ ನಂತರ ಗೊತ್ತಾಗಿದ್ದು ಏನು ಅಂದರೆ ಅಲ್ಲೆಲ್ಲ ಜಾಯಿಂಟ್ ಅಕೌಂಟ್ಸ್ ಅಂತೆ. ಬ್ಯಾಂಕ್ ಅಕೌಂಟ್ ಪೂಲ ಖಾಲಿಯಾಗಿತ್ತು, ಮನೆಯಲ್ಲೋ ಜ್ಯುವೆಲರಿ ಎಲ್ಲ ಖಾಲಿಯಾಗಿತ್ತು. ಖಾಲಿ ಮನೆ ಬಿಟ್ಟು ಆಕೆ ಹೊರಟೋಗಿದ್ಲು. ಅದನ್ನು ಅವ್ರು ಹೇಳಿದ್ರು ಫೋನ್ ಮಾಡಿ, ಹಿಂಗೆ ಆಯಿತು ಸರ್, ನನಗೆ ಈ ದೇಶದ ಪರಿಸ್ಥಿತಿ ಅಂತ. ಅದು ನೋಡಿ, ನಮ್ಮ ದೇಶದಲ್ಲಿ ನನ್ನ ಹೆಂಡತಿ ಹಾಗೆ ಓಡೋಗಲ್ಲ ಅನ್ನೋದು ಫೇತು, ಅಮೇರಿಕಾದಲ್ಲಿ ಓಡೋಗಲ್ಲ ಅಂದರೆ ಬ್ಲೈಂಡ್ ಫೇತು. ಅಂದರೆ ಫೇತ್ ಅನ್ನೋದು ನಮಗೆ ಬಂದದ್ದು ಒಂದು ಕಲ್ಚರಲ್ಲಿ ಬಂದದ್ದು, ಈ ದೇಶದ ಸಂಸ್ಕೃತಿಯಲ್ಲಿ ಬಂದದ್ದು ಫೇತ್ ಅಂತ. ಹಾಗಾಗಿ ಅದರ ಮೇಲೆ ನಮ್ಮ ಫೇತ್ಗಳು ನಿಂತಿವೆ. ಈ ಫೇತ್ ಉಳ್ಕೊಂಡ್ರೆ ಬದುಕು ನೆಮ್ಮದಿ. ಕಾಲೇಜಿಗೆ ಕಳಿಸ್ತೀವಿ, ಮಕ್ಕಳು ವಾಪಸ್ ಬಂದೇ ಬರ್ತಾರೆ, ಸ್ಕೂಲಲ್ಲಿ ಪಾಠ ಮಾಡೇ ಮಾಡ್ತಾರೆ. ಇದೆಲ್ಲವೂ ಫೇತೆ ಅಲ್ವಾ. ನೀವೆಲ್ಲ ಬಂದಿದ್ದೀರಿ ಇವತ್ತಿನ ದಿವಸ ರೋಟ್ರಿ ಮೀಟಿಂಗು ಅಂತ, ಮನೇಲೆಲ್ಲ ನಂಬಿದಾರಲ್ವಾ ಅದನ್ನು ಅಲ್ವಾ. ದೇ ಬಿಲೀವ್ ಅಲ್ವಾ. ಬೇಸಿಕಲಿ ದಟ್ ಈಸ್ ವಾಟ್ ಮ್ಯಾಟರ್ಸ್. ಹಾಗಾಗಿ ರಾಷ್ಟ್ರೀಯತೆ ಅಂದಾಗ ನನ್ನ ತಲೆಗೆ ಬರೋದು ಈ ದೇಶವನ್ನು ಒಂದು ಮಾಡಿದಂಥ ಫೇತು. ಹಾಗಾಗಿ ಫೇತ್ಗೆ ಯೋಗ್ಯನಾಗಿ ನಾವು ನಡ್ಕೋತೀವ ಅಂತ. ನೆಕ್ಸ್ಟ್ ಸ್ಟೇಜ್ ಬರೋದು ನಮ್ಮ ಜವಾಬ್ದಾರಿ. ಈ ದೇಶವನ್ನೇನೋ ಒಂದು ಫೇತ್ ಅನ್ನೋದು ಬಂದ ಇಟ್ಟಿದೆ, ಆದರೆ ಆ ಫೇತ್ ಮನುಷ್ಯ ನನ್ನನ್ನು ನಂಬಬೇಕು ಅಂದರೆ ಅದಕ್ಕೆ ಯೋಗ್ಯವಾಗಿ ನಾನು ಬದುಕಿದ್ದೀನಾ, ಅದೊಂದು ಪ್ರಶ್ನೆ ಬರುತ್ತೆ. ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ನವ್ರು ಇರ್ತಾರೆ, ಕಾಂಟ್ರಾಕ್ಟರ್ಗಳು ಇರ್ತಾರೆ, ಅಂಗಡಿಯವನಿದ್ದಾನೆ, ಬೇರೆ 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 ವೃತ್ತಿಗಳ ಜನ ಎಲ್ಲ ಇದ್ದಾರೆ. ಅವರವರ ವೃತ್ತಿಗಳಲ್ಲಿ ಅವರು ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಅವರ ಮೇಲೆ ನಂಬಿಕೆ ಉಳಿಯುತ್ತೆ. ಅವರವರ ವೃತ್ತಿಗಳಲ್ಲಿ ಅವರು ಪ್ರಾಮಾಣಿಕವಾಗಿ ನಡ್ಕೊಳ್ಳದೇ ಇದ್ದರೆ ನಂಬಿಕೆ ಹೋಗುತ್ತೆ. ನಂಬಿಕೆ ಹೋದಾಗ ಈ ದೇಶದ ಮೂಲಭೂತವಾದ ಒಂದು ಗಟ್ಟಿಯಾಗಿ ಹಿಡಿದಂತಹ ತಂತು ಸಡಿಲಗೊಳ್ಳುತ್ತೆ. ಆಟೋಮ್ಯಾಟಿಕಲಿ ದಿಸ್ ವಿಲ್ ನಾಟ್ ಬಿ ಎ ವೆರಿ ಆರ್ಗನೈಸ್ಡ್ ಸೊಸೈಟಿ. ಈ ದೇಶದ ಒಂದು ಶಿಸ್ತಿನ ಬದುಕಿಗೆ ಫೇತ್ ಬಹಳ ಮುಖ್ಯ ಅಂತ ಹೇಗಂತೀನಿ. ಫೇತ್ ನಮಗೆ ಇನ್ಬಿಲ್ಟ್ ಇದೆ. ಆದರೆ ಇದನ್ನು ನಾನು ನಂಬಿ ಹೋದಾಗ ಅಲ್ಲಿ ಮೋಸ ಆದರೆ ಎಲ್ಲಿವರೆಗೂ ಹೇಳಿ ನಾವು ಹೇಳ್ತೀನಿ ಕೇಳಿ. ನಮ್ಮಲ್ಲಿ ಎಷ್ಟು ಫೇತ್ ಹೇಳಿ. ಲಾಯರ್ಸ್ ನ್ಯಾಯ ಮಾಡ್ತಾರೆ, ಡಾಕ್ಟರ್ಸ್ ಕ್ಯೂರ್ ಮಾಡ್ತಾರೆ, ಪ್ರೊಫೆಸರ್ಸು ಅವರಿಗೆಲ್ಲ ಗೊತ್ತಿರುತ್ತೆ ಪಾಠ ಮಾಡ್ತಾರೆ, ಇಂಜಿನಿಯರ್ಸು ದೇ ಆರ್ ನೋನ್ ಫಾರ್ ಪ್ರಿಸಿಷನ್. ಇದೆಲ್ಲ ಫೇತ್ ಅಲ್ವಾ ಇದು. ನೀವು ಅಡ್ವೊಕೇಟ್ ಅಂದ್ಕೊಳ್ಳೆ ಇಂಟ್ರೊಡ್ಯೂಸ್ ಮಾಡ್ತಾನೆ, ಸರ್ ಇವರು ಡಾಕ್ಟ್ರು ಸಾರ್, ಸರ್ಜನ್ನು ಸಾರ್ ಅಂದ್ಕೊಳ್ಳೆ ನಮಗೆ ಬರೋ ಗೌರವ ಎಲ್ಲ ಹೇಳಿ. ಪ್ರಾಬ್ಲಮ್ ಆದರೆ ಜೀವ ಉಳಿಸ್ತಾರೆ ಅನ್ನೋ ಗೌರವ ಅಲ್ವಾ. ಹಾಗಾಗಿ ಈ ಫೇತ್ಗಳ ಮೇಲೆ ನಮ್ಮ ಬದುಕು ನಿಂತಿರೋದು. ಆಯಾ ವೃತ್ತಿಯಲ್ಲಿರೋರು ಆಯಾ ಫೇತನ್ನು ಉಳಿಸ್ಕೊಂಡ್ರೆ ಪ್ರಾಯಶಃ ಈ ದೇಶ ಒಂದು ರಾಷ್ಟ್ರವಾಗಿ ಉಳ್ಕೊಳ್ಳುತ್ತೆ. ರಾಷ್ಟ್ರೀಯತೆಯ ಒಂದು ಭಾವ ಇದು.
ಇದು ಭಾವನಾತ್ಮಕವಾದ ರಾಷ್ಟ್ರೀಯತೆಯ ಭಾವಕ್ಕೆ ನಾವು ನಡೆಸಿದಂತಹ ವೃತ್ತಿಯಲ್ಲಿ ನಮ್ಮ ಬಳಿಗೆ ಬರುವವರ ಜೊತೆಗೆ ಯಾವ ರೀತಿ ವ್ಯವಹರಿಸ್ತೀವಿ ಅನ್ನೋದ್ರ ಮೇಲೆ ಈ ನಂಬಿಕೆ ಉಳ್ಕೊಳ್ಳುತ್ತೆ, ಅಲ್ಲ ಉಳಿಯಲ್ಲ. ನಂಬಿಕೆ ಉಳಿಸೋದು ನಂಬುವವನ ಕರ್ತವ್ಯ ಮಾತ್ರ ಅಲ್ಲ, ಯಾರನ್ನು ಅವನು ನಂಬುತ್ತಾನೋ ಅವನ ಕರ್ತವ್ಯ ಕೂಡ ಅದೇ ಆಗಬೇಕಾಗತ್ತೆ. ಇದು ಭಾವನಾತ್ಮಕವಾದ ಭಾಗ. ಎರಡನೇದು ಕಾನೂನು, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದು ಬರೆದಿದ್ದೀವಿ, ಇದನ್ನು ನಾವೆಲ್ಲರೂ ಬದ್ಧರು ಇದಕ್ಕೆ. ಹಾಗಾಗಿ ಇದೊಂದು ದೇಶವಾಗಿ ಉಳ್ಕೊಳ್ಳುತ್ತೆ, ಇದೊಂದು ರಾಷ್ಟ್ರೀಯತೆ. ನಮ್ಮಲ್ಲಿ ರಾಷ್ಟ್ರೀಯತೆ ಅಂದರೆ ಏನಾಗಿದೆ ಅಂದರೆ, ಜನವರಿ 26 ಆಗಸ್ಟ್ 15 ಫ್ಲ್ಯಾಗ್ ಸಿಗಿಸ್ಕೊಳ್ಳಿ, ಕಾರಿಗೆ ಫ್ಲ್ಯಾಗ್ ಹಾಕಿ, ದೇಶದ ಬಗ್ಗೆ ಮಾತಾಡಿ ಒಳ್ಳೊಳ್ಳೆ ಮಾತು, ನಂತರ ಮರ್ತು ಬಿಡಿ. ಆದರೆ ನಾನು ಹೇಳ್ತೇನೆ, ನನಗೆ ಪರಿಚಯದವರೊಬ್ಬರು ಇದ್ದಾರೆ, ಅವರು ಈಸ್ ಎ ಚೈಲ್ಡ್ ಸ್ಪೆಷಲಿಸ್ಟ್, ಶಿವಮೊಗ್ಗದಲ್ಲಿದ್ದಾರೆ. ನಾನು ಚೈಲ್ಡ್ ಸ್ಪೆಷಲಿಸ್ಟ್ ಅಂದ ತಕ್ಷಣ ಡಾಕ್ಟ್ರುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಅವರ ವೃತ್ತಿ ಅದು. ಫೇಸ್ಬುಕ್ಕಲ್ಲಿ ಅವರು ನನಗೆ ಪರಿಚಯ ಆದರು. ಅವರು ರಾಷ್ಟ್ರವಾದದ ಬಗ್ಗೆ ಎಷ್ಟು ಬರೀತಾರೆ ಅಂತಂದರೆ ರಕ್ತ ಕುದಿಯೋ ಹಾಗೆ ಬರೀತಾರೆ. ದಡ 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 ನಿಮಗನ್ನಿಸ್ಬೇಕು. ಆಪರೇಷನ್ ಸಿಂಧೂರ್ ಆದಾಗ ಏನು ಅವ್ರ ಎಕ್ಸೈಟ್ಮೆಂಟು, ದಿನ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಪೋಸ್ಟ್ ಹಾಕಿದ್ರು. ನಂತರ ಕಾರಣ ಬಂತು, ಆಪರೇಷನ್ ಸಿಂಧೂರ್ ನಿಂತಿತು. ಅಂದರೆ ನಮ್ಮ ಪರ್ಪಸ್ ಮುಗೀತು. ದ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸೈಡೆಡ್ ದಟ್ ಎನಫ್ ಆಫ್ ಇಟ್, ದೇ ಸ್ಟಾಪ್ಡ್ ಇಟ್, ದೇ ಸೆಡ್ ದ ಅದರ್ ಥಿಂಗ್ಸ್ ವಿಲ್ ಕಂಟಿನ್ಯೂ. ಈಗ ಸದ್ಯಕ್ಕೆ ಈ ಯುದ್ಧ ಬೇಡ ಅಂತ ಬರೆದಾಗ ಅವರು ಬರೆದದ್ದು ನೋಡಬೇಕಾಗಿತ್ತು. 1.5 ಪೇಜ್ ಬರೆದ್ರು. ಯಾಕೆ ನಿಲ್ಲಿಸ್ಬೇಕಿತ್ತು, ಮುನ್ನುಗ್ಗಬೇಕಿತ್ತು, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ ನಾವು ತೊಗೊಂಡ್ಬಿಡ್ಬೇಕಾಗಿತ್ತು. ಇದೊಂದೇ ಅವಕಾಶ ನಮಗಿದ್ದದ್ದು, ಇನ್ನೊಂದು ಸಾರಿ ತಲೆ ಎತ್ತದಾಗ ಮಾಡಬೇಕು, ಹಾಗೆ ಹೀಗೆ ರಾಜಾರೋಷಾಗಿ ಬರೆದ್ರು. ನಂತರ 3 ಪುಸ್ತಕ ಬರೆದಿದ್ದಾರೆ. ಅದು ಕೂಡ ಅಷ್ಟೇ, ರಾಷ್ಟ್ರೀಯತೆ ಒಂದು ಥರ ಉಕ್ಕಿ 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 ಹರಿತಾ ಇರುತ್ತೆ. ಶಿವಮೊಗ್ಗಕ್ಕೆ ಯಾವುದೋ ಕಾರಣಕ್ಕೆ ಹೋಗಿದ್ದೆ, ಫೋನ್ ಮಾಡಿದ್ರು, ಭೇಟಿಯಾಗೋಣ ಸಾರ್ ಅಂತಂದರು. ಆಯಿತು ಸ್ವಾಮಿ ಎಂದೆ. ಕರ್ಕೊಂಡು ಹೋದರು, ನರ್ಸಿಂಗ್ ಹೋಮ್ ತೋರಿಸಿದ್ರು, ಆಮೇಲೆ ಇನ್ನೊಂದು ಸೈಟ್ ತೊಗೊಂಡಿದ್ದು ತೋರಿಸಿದ್ರು, ನಂತರ ಕಟ್ಟಿಸಿದ ಮನೆ ತೋರಿಸಿದ್ರು, ಇನ್ನೊಂದು ಮನೆ ಕಟ್ತಾ ಇರೋದು ತೋರಿಸಿದ್ರು, ತಂಗಿಗೊಂದು ಮನೆ ಕಟ್ತಿದ್ದೀನಿ ಅಂತ ಅದು ತೋರಿಸಿದ್ರು. ನಂತರ ಇನ್ನೊಂದು ಹೇಳಿದ್ರು, 2020ನೇ ಇಸ್ವಿ ಕೋವಿಡ್ವರೆಗೂ ಭಾಳ ಬಡತನ ಇತ್ತು ಸಾರ್, 2021 2 ಕೋವಿಡ್ ಬಂತು ನೋಡಿ ಸಾರ್, ಎಂಥ ಅದ್ಭುತ ಸಾರ್. ರಾಷ್ಟ್ರೀಯತೆ ಅಲ್ಲ, ಒಂದು ದೇಶದಲ್ಲಿ ಈ ತರಹದ ರೋಗ ಬಂದದ್ದು ನನಗೆ ಪ್ರಯೋಜನ ಆಯಿತು ಅಂತ ನೀವು ಸಂಭ್ರಮ ಪಡೋದಾದರೆ ಯಾವ ರಾಷ್ಟ್ರೀಯತೆ ಕರೀಲಿ ನಾನು? ಮತ್ತು ಅವರಿಗೆ ಎಲ್ಲ ಮುಗಿದ ನಂತರ ಹೇಳಿದೆ, ಸ್ವಾಮಿ 30 ವರ್ಷ ಆದಾಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೆ, ಮೈಸೂರಲ್ಲಿ 7 ವರ್ಷ ಇದ್ದೆ. ಮೈಸೂರಲ್ಲಿ 7 ವರ್ಷ ಇದ್ದಾಗ ಅಶೋಕ ರೋಡಲ್ಲಿ ನಮ್ಮ ಹಿಂದಿ ಮಾತಾಡೋ ಬಾಂಧವರು ಕೆಲವರು ಹೇಳ್ತಾ ಇದ್ದರು, ಸುಬಹ ದರ್ವಾದ ಬೆಲ್ ಬಜಾಯ ತೋ ದೇಖ್ನಾ ದೂದ್ ವಾಲಾ ಆಯಾ ಯಾ ಬಾಲ್ ಸಫೇದ್ ವಾಲಾ ಆಯಾ ಅಂತ. ಅಂದರೆ ಹಾಲ್ನವನು ಬಂದ ಇಲ್ಲ ಸೇತುರಾಮ ಬಂದು ಅಂತ ಕೇಳು ಅನ್ನೋ ತಿಳಿದಲ್ಲಿ ಇತ್ತು ಅದು. ಇಲ್ಲಿ 7 ವರ್ಷ ಸರ್ವಿಸ್ ಮಾಡಿದ್ದೀನಿ, 23 ವರ್ಷ ಬೆಂಗಳೂರಲ್ಲಿ ಸರ್ವಿಸ್ ಮಾಡಿದ್ದೀನಿ. ಅದಾದ ನಂತರ 20 ವರ್ಷ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಇನ್ನೂ ಪ್ರಾಕ್ಟೀಸ್ ಮುಂದುವರಿಸಿದ್ದೀನಿ. ನನಗೆ ಒಬ್ಬ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಹಣದ ಅಹಂಕಾರ ಇದೆಯಾ ಇಲ್ವಾ ಗೊತ್ತಾಗತ್ತೆ. ಅವರು ಯಾವುದೇ ಕಾಸ್ಟ್ಯೂಮ್ ಹಾಕ್ಕೊಳ್ಳಿ, ಹರಿದೋಗಿರೋ ಶರ್ಟ್ ಹಾಕ್ಕೊಂಬಂದು ನಿಂತ್ಕೊಳ್ಳಿ ಸಾರ್, ಅದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಸಾರ್, ಅದು ಬ್ಯಾಂಕಲ್ಲಿರೋ ಡಿಪಾಸಿಟ್ನ ಬಗ್ಗೆ ಹೇಳುತ್ತೆ ಸಾರ್, ಇರುವ ಆಸ್ತಿಗಳನ್ನು ಅದು ತೋರಿಸುತ್ತೆ. ದೇರ್ ಇಸ್ ಎ ಬಾಡಿ ಲ್ಯಾಂಗ್ವೇಜ್ ಫಾರ್ ಎವ್ರಿ ಪರ್ಸನ್. ಯಾಕಂದರೆ ನಮ್ಮ ತಲೆಯಲ್ಲಿ ನಮ್ಮ ವೆಲ್ತ್ ಕೂತಿರುತ್ತೆ, ನಮ್ಮ ತಲೆಯಲ್ಲಿ ಏನು ಕೂತಿದೆ ಅದರ ಮೇಲೆ ನನ್ನ ದೇಹ ಪ್ರತಿಕ್ರಿಯಿಸೋದು ನನ್ನ ತಲೆಯೊಳಗಿನ ಭಾವದ ಮೇಲೆ, ನನ್ನ ಮೈ ಮೇಲಿನ ಬಟ್ಟೆಗಳ ಮೇಲಲ್ಲ. ಹಾಗಾಗಿ ಅವರನ್ನು ನೋಡಿದಾಗ ಅವ್ರು ಹೇಳಿದೆ, ಸ್ವಾಮಿ ನೀವು ತಪ್ಪು ಮಾಡಿದ್ರಿ ಅಂತ. ಏನು ಸಾರ್ ಅಂದರು, ಇಷ್ಟೆಲ್ಲ ಆಸ್ತಿ ನೋಡಿದೆ, 2020ರಿಂದ ದುಡಿದದ್ದು ಅಂತೀರಿ, 5 ವರ್ಷದಲ್ಲಿ ದುಡಿದಿದ್ದೀರಿ, ಅಲ್ಲಿಗೇನು ನೀವು 30% ಆದಾಯವನ್ನು ಕೂಡ ಇನ್ಕಮ್ ಟ್ಯಾಕ್ಸ್ಗೆ ಡಿಕ್ಲೇರ್ ಮಾಡಿಲ್ಲ. ಅದರ ಒಂದು ಸಾರ್ ಕಾನ್ಸ್ಟಿಟ್ಯೂಷನ್ನು ಅಂತೀವಿ, ರಾಷ್ಟ್ರವಾದ ಅಂತೀವಿ. ಈ ಕಾನ್ಸ್ಟಿಟ್ಯೂಷನ್ ನನ್ನ ರಾಷ್ಟ್ರದ್ದು, ಇದನ್ನು ನಾನು ಗೌರವಿಸ್ತೀನಿ, ಇದರ ಮೂಲಕ ನಾನಿದ್ದೇನೆ. ಆದರೆ ಆ ಕಾನೂನಿನಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಎಷ್ಟೋ ಕಾನೂನುಗಳು ಮಾಡಿದ್ದಾರೆ. ಅದು ದೇಶ ನಡೆಸೋದಕ್ಕೆ ಬೇಕಾದ್ದು ಪ್ರಜೆಯಾಗಿ ನನ್ನ ರಾಷ್ಟ್ರವಾದದ ಮೊದಲ ಹೆಜ್ಜೆ ಅಂದರೆ ನಾನು ಭಾರತ ಮಾತೆಗೆ ಜೈ ಕೂಗ್ತೀನೋ ಬಿಡ್ತೀನೋ ಅದಲ್ಲ, ಒಂದೇ ಮಾತ್ರ ನಮಗೆ ಎದ್ದು ನಿಂತನ ಬಿಡ್ತೀನೋ ಅಲ್ಲ, ಜನಗಣಮನ ದಿನ ಹಾಡ್ತೀನೋ ಅದಲ್ಲ. ಆದರೆ ಆ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಬಂದಂತಹ ಕಾನೂನುಗಳಿಗೆ ನನ್ನದೆಷ್ಟು ಬದ್ಧತೆ ಇದೆ. ಈ ಬದ್ಧತೆಯನ್ನೇ ಕಳ್ಕೊಂಡ ಮೇಲೆ ರಾಷ್ಟ್ರವಾದದ ಬಗ್ಗೆ ಎಷ್ಟು ಮಾತಾಡಿ ಏನು ಪ್ರಯೋಜನ?
ನಾನು ಕೊಡೋ 1,000 ರೂಪಾಯಿ ಅದು ಯಾರೋ ಬಾರ್ಡರ್ನಲ್ಲಿ ಚಳಿನಲ್ಲಿ -6, 8 ಡಿಗ್ರಿನಲ್ಲಿ ನಿಂತಿರೋ ಯಾವನೊಬ್ಬ ಸೈನಿಕನಿಗೆ ಒಂದು ಜೊತೆ ಶೂಸ್ ತೆಕ್ಕೊಡೋಕ್ಕಾಗತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತಲ್ವಾ? ಇರಾನ್ ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ, ಗಾಜಾ ಸ್ಟ್ರಿಪ್ಪಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ, ರಷ್ಯಾ ಇನ್ನೊಂದು ಕಾಣಿಸ್ತಾ ಇದೆ, UK ಏನಾಗ್ತಾ ಇದೆ ಕಾಣಿಸ್ತಾ ಇದೆ, ಕೆನಡಾದಲ್ಲಿ ಏನಾಗ್ತಾ ಇದೆ ಕಾಣಿಸ್ತಾ ಇದೆ. ಅದು ಯಾವುದು ಈ ದೇಶದಲ್ಲಿ ಇನ್ನೂ ಆಗ್ತಾ ಇಲ್ಲ. ಈ ದೇಶದ ಜನ ಸಭ್ಯರು ಅದನ್ನು ಯಾವುದನ್ನು ಇವರು ಮಾಡಲ್ಲ. ಆದರೆ ನಾವು ಯಾವ್ಯಾವುದೋ ವೃತ್ತಿಯಲ್ಲಿರೋರು, ವಿ ಆರ್ ಸಪೋಸ್ ಟು ದ ಕ್ರೀಮ್ ಆಫ್ ದ ಸೊಸೈಟಿ. ನಾವು ಕ್ರೀಮ್ ಆಫ್ ದ ಸೊಸೈಟಿ ಅನ್ನಿಸ್ಕೊಂಡವರು ಕ್ರೀಮ್ ಥರ ಬಿಹೇವ್ ಮಾಡೋದನ್ನು ನಾವು ಕಲಿಬೇಕಾಗತ್ತಾ? ಇದು ಆತ್ಮಾವಲೋಕನದ ಪ್ರಶ್ನೆ. ಅಫ್ಕೋರ್ಸ್ ನಾನು ಎಲ್ಲ ಕಡೆ ಹೋಗ್ತೇನೆ, ಯಾರ ಬಗ್ಗೆನೂ ಏನು ಬೇಸರ ಇಲ್ಲ, ಕರೆದಲ್ಲೆಲ್ಲ ಏನೋ ಕೊಟ್ಟರು ಬಿಟ್ಟರು ಅನ್ನೋದು ತಲೆ ಕಾಡಿಲ್ಲ. ಯಾಕಂದರೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ ನನಗೆ. ನಾನು ದುಡಿದಿದ್ದೀನಿ, ಇನ್ನೂ ದುಡಿತಾ ಇದ್ದೀನಿ, ತಿಂಗಳ ಸಂಬಳ ಬರುತ್ತೆ, 3 ಸೀರಿಯಲ್ ಮಾಡಿದೆ. ಹಾಗಾಗಿ ಯಾರೋ 100 ರೂಪಾಯಿ ಕೊಟ್ರಾ ಬಿಟ್ರಾ, ನನಗೆ ಕನ್ವಿನ್ಸ್ ಕೊಟ್ರಾ ಬಿಟ್ರಾ ಅನ್ನೋದು ತಲೆಬಿಸಿನೇ ಆಗಿಲ್ಲ. ಅಂದರೆ ಒಂದೊಂದು ಸಾರಿ ಫಂಕ್ಷನ್ಗಳು ಕರೆದಾಗ ಹೇಳ್ತಾರೆ, ಬನ್ನಿ ಸಾರ್ ಅಂತಾರೆ, ಹೋಗೋದಾಗತ್ತೆ, ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆಯಿತು, ದೊಡ್ಡ ದೊಡ್ಡ ಹಾರ ಹಾಕ್ತಾರೆ, ಮಣಿದು ಅದೇನು ಮಾಡೋದು ಗೊತ್ತಿಲ್ಲ ನನಗೆ. ತಲೆ ಮೇಲೆ ಒಂದು ಪೇಟ ಇಡ್ತಾರೆ, ಮನೆ ತುಂಬ ಪೇಟೆಗಳಿವೆ, ಹಾಗಾಗಿ ನಾನು ಸುಮ್ಮನೆ ಕೊಡೋದಾಗತ್ತೆ. ಶಾಲು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಓಲ್ಡ್ ಏಜ್ ಹೋಮ್ಗೆ 6 ತಿಂಗಳಿಗೆ ಒಂದು ಸಾರಿ ಶಾಲು ಕಳಿಸ್ತೀನಿ. ಕೊನೆಗೆ ಏನು ಅಂದರೆ ಮೊಮೆಂಟು ಅಂತ ಒಂದು ಕೊಡ್ತಾರೆ ಸರ್. ಮೊನ್ನೆ ಎಲ್ಲ ಇದಕ್ಕೆ ಮಂಗಳೂರಿಗೆ ಹೋಗಿದ್ದೆ, ಮೊಮೆಂಟು ಅಂತ ಕೊಟ್ಟರು, ನಮ್ಮ ನೆನಪಿಗಿರಲಿ ಅಂತ. ಏನು ಅಂತ ನೋಡಿದೆ, 20 ಪುಸ್ತಕಗಳು ಸರ್, ಸಣ್ಣ 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 ಪುಸ್ತಕಗಳು. ಅವರ ಮನೇಲಿ ಕಸ, ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ನನಗೆ ಕೊಡ್ತಾರೆ. ನಾನು ಈ ವಯಸ್ಸಲ್ಲಿ ಏರ್ಪೋರ್ಟಲ್ಲಿ ಹೆಗಲ ಮೇಲೆ ಅದು ಹೊತ್ಕೊಂಡು ಹೋಗಬೇಕು. ಅಂದರೆ ನಾವೆಲ್ಲ ಹೇಗೆ ಅಂತಂದರೆ ಪ್ರಪಂಚ ನೋಡುವಾಗ ಬಹಳ ಸಭ್ಯರಾಗಿರ್ತೀವಿ, ಒಳಗಡೆ ನಮ್ಮದೇ ಲೆಕ್ಕಾಚಾರ ಹಾಕ್ತೀವಿ. ಅಫ್ಕೋರ್ಸ್ ವಾಪಸ್ ಬಂದ ಮೇಲೆ ಅವರು ಮಂಗಳೂರು ಅವರಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮಿ ನನ್ನ ಮುಖ ನೋಡಿದ್ರೆ ನಾನು ದದ್ದು ಅಂತ ಬಹಳ ಜನಕ್ಕೆ ಅನಿಸುತ್ತೆ, ನಾನು ಪೆದ್ದು ಅಂತ ಬಹಳ ಜನ ಅಂದ್ಕೊಂಡಿದ್ದಾರೆ. ಅದರ ಬಗ್ಗೆ ನನಗೇನು ಬೇಜಾರಿಲ್ಲ, ನಾನು ಪೆದ್ದು ಇರಬಹುದು, ದದ್ದು ಇರಬಹುದು. ಆದರೆ ನೀವು ಏನು ನನ್ನನ್ನು ಅಳೆದು ನೀವು ಯಾವ ಲೆವೆಲ್ ಮುಟ್ತಾ ಇದ್ದೀರಿ ಅದನ್ನು ನೀವು ಯೋಚನೆ ಮಾಡಬೇಕಲ್ವಾ? ನನ್ನ ಯೋಗ್ಯತೆಯ ಭಾವ ಬಿಟ್ಬಿಡಿ ಸರ್. ನನ್ನ ಮೂತಿ ನೋಡಿದ್ರೆ ಬಣ್ಣ ಹಾಕ್ಕೊಂಡಿಲ್ಲ, ಬಿಳಿ ಕೂದಲು, ಬಿಳಿ ಹುಬ್ಬು, ಬಿಳಿ ಮೀಸೆ, ಯಾವುದೋ ಗೂನು ಬೆನ್ನು ಅಲ್ಲ, ಸರಿ, ಅದು ನಾನು ಅಷ್ಟೇ ಬಿಡಿ. ನಮ್ಮ ಯೋಗ್ಯತೆ ಅಷ್ಟು ಯಾರೋ ಬೈ ಮಿಸ್ಟೇಕ್ ನಮ್ಮನ್ನು ಕರೆದು ಬಿಡ್ತಾರೆ ಚೀಫ್ ಗೆಸ್ಟ್ ಆಗಿ. ಆದರೆ ನೀವುಗಳು ಆ ಲೆವೆಲ್ಗೆ ಬರಬೇಕಲ್ವಾ? ನೀವು ನಿಮ್ಮ ಲೆವೆಲ್ ಮೇಂಟೈನ್ ಮಾಡಬೇಕಲ್ವಾ? ಯಾರೋ ಮಹಾರಾಜ ಕೈ ಕುಲುಕ್ದೆ ಅಂದಾಗ ರಾಜ ಅಲ್ಲದೆ ಅವ್ನು ನನ್ನ ಲೆವೆಲ್ಗೆ ಬಂದ್ಬಿಡೋಕ್ಕಾಗತ್ತಾ? ಹಾಗಾಗಿ ನಾನು ಸಾಮಾನ್ಯ ಹೇಳ್ತೇನೆ, ದೊಡ್ಡ ದೊಡ್ಡ ಸ್ಲೋಗನ್ಗಳ ಅವಶ್ಯಕತೆ ಇಲ್ಲ ಬದುಕಿಗೆ, ದೊಡ್ಡ ದೊಡ್ಡ ಸಂಭ್ರಮದ ಅವಶ್ಯಕತೆಗಳಿಲ್ಲ. ನಮ್ಮ ಬದುಕಿನ ಸಣ್ಣ ಸಣ್ಣ ಬಂಡತನಗಳನ್ನು ಬಿಟ್ಟು ನಾವು ಸ್ಪಷ್ಟವಾಗಿ ನೇರವಾಗಿ ಬದುಕಿದರೆ ಪ್ರಾಯಶಃ ಇದು ಅದ್ಭುತವಾದ ದೇಶ ಆಗತ್ತೆ. ನಾವು ಯಾರನ್ನು ಸಾಮಾನ್ಯ ಜನ ಅಂತ ಕರಿತೀವಿ, ಆ ಸಾಮಾನ್ಯ ಜನರಿಂದಲೇ ಈ ದೇಶ ಉಳಿದಿರೋದು. ಯಾರೋ ಲೀಡಲ್ಲಿ ಕೂತಿರೋ ಜನಗಳಿಂದ ಈ ದೇಶ ಉಳಿದಿಲ್ಲ. ಸಾಮಾನ್ಯ ಜನರು ಯಾರಿದ್ದಾರೆ ಅವರಿಂದಾನೇ ಈ ದೇಶ ಉಳಿದಿರೋದು. ಸಣ್ಣ ಸಣ್ಣ ಜನಗಳು, ಅವರ ಕಾಂಟ್ರಿಬ್ಯೂಷನ್ನೇ ಸಣ್ಣ ಸಣ್ಣದಿದೆ. ಬ್ಯಾಂಕ್ಗಳಲ್ಲಿ ನೋಡಿ, ನಾವು ರಾಷ್ಟ್ರೀಯತೆ ಬಗ್ಗೆ ಮಾತಾಡ್ತೀವಿ. ನಾನು ಡಿಪಾರ್ಟ್ಮೆಂಟ್ ಸೇರಿದ್ದು 76ನೇ ಇಸ್ವಿನಲ್ಲಿ ಬ್ಯಾಂಕಿಗೆ ಹೋದಾಗ 5,000 ರೂಪಾಯಿ FD ಮಾಡ್ತೀನಿ ಅಂತಂದರೆ ಮ್ಯಾನೇಜರು ಅವ್ರ ರೂಮಿಗೆ ಕರ್ಕೊಂಡು ಹೋಗೋರು. ಆಯಿತಾ, ನಿಧಾನವಾಗಿ ಬರ್ತಾ ಬರ್ತಾ ಎಲ್ಲಿಗೆ ಬಂತು ಅಂತಂದರೆ 5 ಕೋಟಿ ಸಾಲ ಬೇಕು ಅಂದರೆ ಮ್ಯಾನೇಜರ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. 76ನೇ ಇಸ್ವಿನಲ್ಲಿ ಯಾರು ಫಿಕ್ಸೆಡ್ ಡಿಪಾಸಿಟ್ ಇಡ್ತಾನೋ ಅವನು ಮ್ಯಾನೇಜರ್ ರೂಮ್ ಒಳಗಡೆ ಹೋಗಿ ಕೂರ್ತಿದ್ದ. ಈಗ ಯಾರು ಸಾಲದ ದೊಡ್ಡ ಕಾರಲ್ಲಿ ಬಂದು ಅದಕ್ಕಿಂತ ದೊಡ್ಡ ಸಾಲ ತಗೊಳ್ತಾನೋ ಅವನ್ನ ಮ್ಯಾನೇಜರ್ ಕೂರಿಸ್ತಾರೆ. ಬದಲಾವಣೆ ಏನು ಹೇಳಿ? ಆ ಕಾಲದಲ್ಲಿ ಬ್ಯಾಂಕುಗಳು ಸಂಸ್ಥೆಗೋಸ್ಕರ ಬದುಕ್ತಾ ಇದ್ವು, ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ಗೋಸ್ಕರ ಬದುಕ್ತಾ ಇದ್ವು. ಈಗ ಅದು ವ್ಯವಸ್ಥೆಗೆ ಬದುಕ್ತಾ ಇತ್ತು. ಈಗ ಬ್ಯಾಂಕುಗಳು ಸ್ವಂತಕ್ಕೋಸ್ಕರ ಬದುಕ್ತಾ ಇವೆ. ಅನ್ಸಲ್ವಾ ನಿಮಗೆ? ಬದಲಾವಣೆ ಇಷ್ಟೇ ಇದೆ ಅಲ್ವಾ? ಅರಮನೆ ಮೈದಾನದಲ್ಲಿ ಮದುವೆ ಕರೆದಾಗ ನೋಡಿದ್ದೀನಿ ನಾನು ಈ ತರಹ ಹೋಗಿ ಒಂದು ಸ್ವಿಫ್ಟ್ ಕಾರಲ್ಲಿ ಹೋಗಿದ್ದೀನಿ. ಯಾರು ಹಲೋನೇ ಹೇಳಲ್ಲ, ಮನುಷ್ಯನ ಗುರುತು ಸಿಗಲ್ಲ ಅವರಿಗೆ. ಅದೇ ಮನೊಂದು ಕೋಟ್ ಇದೆ ಹಾಕ್ಕೊಂಡು, ಬೇರೆ ಏನು ಪರಿಚಯದವ್ರು ಎಲ್ಲ ಚಾರ್ಡ ಕಂಟೆಂಟು ಪರಿಚಯ ಸರ್. ಬೆಂಗಳೂರಿನಲ್ಲಿ ಯಾರಿಗೋ ಹೇಳಿದ್ರು ಒಂದು BMW ಕೊಡ್ತಾರೆ, ಕಳಿಸೋ ಇವತ್ತೊಂದಿನ ನಾನು ಡ್ರಾಪ್ ಮಾಡ್ಕೊಂಡು ಕಳಿಸ್ತೀನಿ ಅಂದರೆ ಕಳಿಸ್ತಾರೆ. ಅದರಿಂದ ಇಳಿದರೆ ಮುಖ ನೋಡೋದೇ ಇಲ್ಲ ಸರ್. BMW ಇಂದ ನಾನಲ್ಲ, ನನ್ನ ಮನೆಯ ಯಾವುದೇ ಇಳಿದ್ರೂ ಕೂಡ ಕರ್ಕೊಂಡ ಮೇಲೆ ನೆನೆಸ್ಬಿಡ್ತಾರೆ.
ಅನ್ಸಲ್ವಾ ನಿಮಗದು? ಪ್ರಾಯಶಃ ನಾವು ರಾಷ್ಟ್ರೀಯತೆ ಬಗ್ಗೆ, ನ್ಯಾಷನಲಿಸಮ್ ಬಗ್ಗೆ ಮಾತಾಡಬೇಕಾದ್ರೆ ಈ ವಿಷಯಗಳನ್ನು ಸ್ಪಷ್ಟವಾಗಿ ಇಟ್ಕೊಳ್ಳೋಣ. ಸಾಧ್ಯವಾದಷ್ಟು ಸರ್ಕಾರದ ಕಾನೂನುಗಳನ್ನು ಮುರಿಯೋದು ಬೇಡ. ಎಲ್ಲಿವರೆಗೂ ಅಭ್ಯಾಸ ಮಾಡ್ಕೋಬೇಕು ಅಂದರೆ, ಮದುವೆ ಮನೆ ರಿಸೆಪ್ಷನ್ಗೆ ಹೋಗ್ತೀರಿ. ನಾನು ಭಾಳ ಸ್ಟಾರು, ನಾನು ಬೆಂಗಳೂರಲ್ಲಿ ಯಾವ್ಯಾವುದೋ ಸೀರಿಯಲಲ್ಲಿ ಮಾಡಿದ್ದೀನಿ, ಡೆಪ್ಟಿ ಕಮಿಷನರ್ ಇನ್ಕಮ್ ಟ್ಯಾಕ್ಸು. ಹೋಗ್ತಾ ಇದ್ದಂಗೆ ಆ ಕಡೆಯಿಂದ ಕರ್ಕೊಂಬರ್ತಾರೆ. ಇಲ್ಲಿರೋರು ಅಷ್ಟು ಕ್ಯೂ ನಾನು ನೋಡ್ತಾ ಇರುತ್ತೆ. ನಾನು ಯಾರಿಗೋ ಹೇಳಿದೆ, ನಾನು ಈ ಕ್ಯೂನಲ್ಲೇ ಬರ್ತೀನಿ ಅಂತ. ಯಾಕೆ ಅಂತ, ಸಮಯ ಇಲ್ಲದೆ ಇದ್ದರೆ ಮದುವೆಗೆ ಯಾಕೆ ಹೋಗ್ತೀರಿ? ನೀವು ಭಾಳ ಬ್ಯುಸಿ ಅಲ್ವಾ, ಯಾಕೆ ಹೋಗ್ತೀರಿ? ನೀವು ವಿಶ್ ಮಾಡಿ ಏನು ಸ್ಟೇಜ್ ಮೇಲೆ ಇರೋರು ಏನು ಉದ್ಧಾರ ಆಗಲ್ಲ. ಅವರವರ ಬದುಕು ಅವರೇ ನಡೆಸೋದು. ನಾವು ಕೂಡ 8 ಪ್ರೆಸೆಂಟೇಷನ್ ಮೇಲೆ ಯಾರಾದರೂ ಜೀವನ ಪರ್ಯಂತ ಸಂಸಾರ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ಲ. ಸಣ್ಣ ಸಣ್ಣದು ಅಲ್ಲಿಂದ ಶುರು ಮಾಡೋಣ. ನಮ್ಮ ಸಭ್ಯತೆಯನ್ನು ಅಲ್ಲಿಂದ ಶುರು ಮಾಡೋಣ. ಆ ಜಾಗಕ್ಕೆ ಬಂತು ನೋಡಿ ಸಭ್ಯತೆ ಅಂತ. ಈ ದೇಶದ ಸಭ್ಯತೆ ಮತ್ತು ಸಂಸ್ಕೃತಿ ಅಷ್ಟು ಅದ್ಭುತವಾದದ್ದು. ನಮಗೆ ಹೇಳ್ತೀನಿ, ಯಾವ ಕಲ್ಲು ಕಂಡ್ರೂ ನಮಸ್ಕಾರ ಅಂತೀವಿ ನಾವು. ಎಲ್ಲಿವರೆಗೂ ಸ್ಕೂಟ್ರಿಗೆ ಪೂಜೆ ಮಾಡ್ತೀವಿ, ಕುಡುಗೋಲಿಗೆ ಪೂಜೆ ಮಾಡ್ತೀವಿ, ಸೈಕಲಿಗೆ ಪೂಜೆ ಮಾಡ್ತೀವಿ, ಚಪ್ಪಲಿ ಸ್ಟ್ಯಾಂಡಿಗೂ ಪೂಜೆ ಮಾಡ್ತೀವಿ ನಾವು. ನಮಗೆ ಎಲ್ಲದರ ಬಗ್ಗೆ ಕೃತಜ್ಞತಾ ಭಾವ ಇದೆ. ಇದು ನಮ್ಮ ನಂಬಿಕೆ. ನಮಗೆ ಎಲ್ಲದರ ಬಗ್ಗೆನೂ ಕೃತಜ್ಞತೆಯೇ. ನಮಗೆ ಯಾವುದು ಹಕ್ಕಲ್ಲ. ನಾವು ಬದುಕಬೇಕಾದ ಅದೇ ರೀತಿಯಲ್ಲೇ ಅಲ್ವಾ. ಇದರಲ್ಲಿ ಯಾವುದು ನನ್ನ ಹಕ್ಕಲ್ಲ. ಕೃತಜ್ಞತಾ ಭಾವದಲ್ಲಿ ಬದುಕಬೇಕು ಅನ್ನೋದು ಒಂದು. ಅಫ್ಕೋರ್ಸ್ ಅಂತಾರೆ 73ರಲ್ಲಿ ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡಿದ್ದೀರಿ ಅಂತ. ಹೆಲ್ತ್ ಮೇಂಟೈನ್ ಮಾಡಿ ಬೆಲ್ ಆಯಿತು, ಮುಗಿಸ್ದೆ. ಬೆಲ್ ನನಗೆ ಅಲ್ವಾ? ಫೋನಾ? ಯಾರ ಕೆಲವು ಇರ್ತದೆ ಸಾರ್ ವ್ಯವಸ್ಥೆಗಳು. ಏನು ನಾವು ಹೋಗಿ ಹೇಳಿದ್ರೆ ತಪ್ಪು ತಿಳ್ಕೊತಾರೆ ಸರ್, ಸುಮ್ಮನೆ ಮರೆಯಲ್ಲಿ ಬೆಲ್ ಮಾಡಿಬಿಡಿ. ಖಂಡಿತವಾಗಿ ಹೇಳ್ತೀನಿ ಕೇಳಿ, ಯಾರನ್ನು ತಪ್ಪು ತಿಳ್ಕೊಳ್ಳುವಂಥ ವಿಷಯವೇ ಇಲ್ಲ. ಒಂದು ಕಾನ್ಸೆಪ್ಟನ್ನು ನಾವು ಬೆಳೆಸ್ಕೊಳ್ಳೋಣ. ಕಾರಣವೇ ಇಲ್ಲದೆ ದ್ವೇಷಿಸೋದು ಬೇಡ, ಕಾರಣವೇ ಇಲ್ಲದೆ ಪ್ರೀತಿಸ್ತಿರೋ ಬಿಡ್ತಿರೋ ಆ ಮಾತು ಬೇರೆ. ನಮ್ಮ ದೇಶದಲ್ಲಿ ಯಾರೂ ಯಾರನ್ನು ಕಾರಣವೇ ಇಲ್ಲದೆ ದ್ವೇಷಿಸಿಲ್ಲ. ಹಾಗಾಗಿ ಹೊರಗಿನಿಂದ ಎಷ್ಟೋ ದಾಳಿಗಳಾದಾಗ ನಮಗೆ ಮೋಸ ಆಗಿ ಅವರು ಸಿಂಹಾಸನದಲ್ಲಿ ಕೂತು ನಮ್ಮನ್ನು ನರಳಿಸೋಕ್ಕೆ ಯಾಕೆ ಸಾಧ್ಯ ಆಯಿತು ಅಂತಂದರೆ, ನಾವು ಕಾರಣವಿಲ್ಲದೆ ಯಾರನ್ನು ದ್ವೇಷಿಸಲ್ಲ. ಆದರೆ ಅವರಿಗೆ ಪ್ರೀತಿಸೋದಕ್ಕೆ ಕಾರಣ ಬೇಕು, ದ್ವೇಷಕ್ಕೆ ಕಾರಣವೇ ಬೇಕಿಲ್ಲ. ನೀವು ನಮ್ಮವನಲ್ಲ ಅನ್ನೋದು ಸಾಕು ದೇಶಕ್ಕಲ್ವಾ. ವಿ ಡೋಂಟ್ ನೀಡ್ ಎ ರೀಸನ್ ಟು ಲವ್ ಅದರ್ಸ್ ಅಲ್ವಾ, ಬಟ್ ವಿ ನೀಡ್ ಎ ರೀಸನ್ ಟು ಹೇಟ್ ಅದರ್ಸ್. ವೆರಾಸ್ ದ ಪೀಪಲ್ ಹೂ ಆಕ್ಯುಪೈಡ್ ಅಸ್, ಅವರಿಗೆ ಪ್ರೀತಿಸೋದಕ್ಕೆ ಕಾರಣ ಬೇಕು, ದ್ವೇಷಿಸೋದಕ್ಕೆ ಕಾರಣವೇ ಬೇಕಿರಲಿಲ್ಲ. ಹಾಗಾಗಿ ಅವರನ್ನು ದ್ವೇಷಿಸಿ ಬದುಕಿದರು. ಇದು ನಮ್ಮ ಕಲ್ಚರು, ನಮ್ಮ ಸಭ್ಯತೆ, ಇದು ನಮ್ಮನ್ನು ಬೈಂಡ್ ಮಾಡಿದೆ. ಇದನ್ನು ನಾವು ರಾಷ್ಟ್ರವಾದ ಅಂತ ಅಂದ್ಕೊಳ್ಳೋಣ, ಹೀಗೆ ಬದುಕೋಣ. ಅದೊಂದು ವಿಷಯ ಬಿಟ್ಟೆ, ಕೃತಜ್ಞತೆ ಅಂತ. ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಜೆನೆಟಿಕಲಿ ಅದು ಬಂದದ್ದು ನನಗೆ. Therefore, I should be grateful to the parents and my pedigree which has given me this health at this age. ಅಲ್ವಾ? ಇರೋದ್ರಲ್ಲಿ ಸ್ವಲ್ಪ ಸಭ್ಯವಾಗಿ ನಡ್ಕೋತೀಯ ಅಂದರೆ ಮತ್ತೆ ಐ ಓ ಇಟ್ ಟು ದ ಫ್ಯಾಮಿಲಿ ಇನ್ ವಿಚ್ ಐ ಗ್ರೂ ಅಪ್ ಆ್ಯಂಡ್ ಆಲ್ಸೋ ದ ಸೊಸೈಟಿ ಇನ್ ವಿಚ್ ಐ ಲೀವ್ಡ್. ಅಲ್ಲಿಗೆ ನನ್ನ ನಡತೆ ಬಂದು ನಾನು ಮನೆಯಲ್ಲಿ ಬದುಕಿದ ವಾತಾವರಣ, ಸಮಾಜದ ವಾತಾವರಣ, ಅದರಿಂದ ನನ್ನ ನಡತೆ ಬಂದದ್ದು, ನನ್ನ ದೇಹದ ಆರೋಗ್ಯ ಬಂದದ್ದು. ಇಟ್ಸ್ ಎ ಪೆಡಿಗ್ರಿ. ಜೆನೆಟಿಕಲಿ ನನಗೆ 4 ತಲೆಮಾರಿಂದ ಬಂದದ್ದು. ನಾನು ಸಾಧಿಸಿದ್ದೇನು ಅಂದರೆ ಇದನ್ನು ಹಾಳು ಮಾಡದೆ ಉಳಿಸ್ಕೊಂಡೆ, ಅಷ್ಟೇ ನನ್ನ ಸಾಧನೆ ಅಲ್ವಾ. ಹಾಗಾಗಿ ಇದು ಹಕ್ಕಿನ ಪ್ರಶ್ನೆ ಅಲ್ಲ ಬದುಕು. ಇದು ಬದುಕು ಯಾವತ್ತೋ ಕೃತಜ್ಞತೆಯ ಪ್ರಶ್ನೆ. ಕೃತಜ್ಞತೆಯಲ್ಲಿ ಇರೋಣ. ಎನಿವೆ, ಕೊನೆಯದು ರೌಂಡಿಂಗ್ ಆಫ್ ಮುಗಿಸಿಬಿಡ್ತೇನೆ. ನಮ್ಮನ್ನು ಗಂಟು ಹಾಕಿರೋದು ನಾವು ಒಂದು ದೇಶ ಆಗಿದ್ದು ಫೇತ್ ಮೇಲೆ, ನಂಬಿಕೆಗಳ ಮೇಲೆ. ಇದನ್ನು ಕಳ್ಕೊಳ್ಳೋದು ಬೇಡ. ನೀವು ನೋಡಿರ್ಬೋದು, ಮನೆ ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಹೇಳಿ, ನೀವು ಓದಿದ ಶಾಲೆಗಳಿಗೆ ಹೋಗಿ ದೇವಸ್ಥಾನಕ್ಕಲ್ಲ ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಹೇಳ್ತೀನಿ, ಭಾಳಷ್ಟು ಶಾಲೆಗಳನ್ನು ನಡೆಸಿದ್ದೇ ದೇವಸ್ಥಾನಗಳು, ಭಾಳಷ್ಟು ವಿದ್ಯೆ ನಾವು ಕಲ್ತಿದ್ದೇ ದೇವಸ್ಥಾನಗಳಿಂದ. ನೀವು ಹೇಳ್ಬೋದು ಏನನ್ನು ನಂಬ್ತೀರಿ ಅಂತ. ನಾನು ನಂಬೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಲ್ಲ, ನಾನು ಕೃತಜ್ಞತೆಗೆ ಹೋಗಿದ್ದೀನಿ. ಎಲ್ಲದನ್ನು ಕೊಟ್ಟಿದ್ದೀಯಾ, ಇದನ್ನು ಯೋಗ್ಯವಾಗಿ ಉಪಯೋಗಿಸ್ಕೊಳ್ಳೋ ಮನಸ್ಥಿತಿ ಒಂದನ್ನು ಕೊಟ್ಟುಬಿಡು. ಕೈ ಕೊಟ್ಟಿದ್ದಿ, ಕಾಲು ಕೊಟ್ಟಿದ್ದಿ, ಬುದ್ಧಿ ಕೊಟ್ಟಿದ್ದಿ, ಕಣ್ಣು ಕೊಟ್ಟಿದ್ದೀಯಾ, ಎಲ್ಲವನ್ನು ನೀನು ಕೊಟ್ಟಿದ್ದೀಯಾ. ಬದುಕಕ್ಕೆ ಏನು ಬೇಕು ಎಲ್ಲವೂ ಇದೆ. ಪ್ರಕೃತಿ ಸೃಷ್ಟಿಯಾದದ್ದೇ ಹಾಗಂತೆ. ಮೊದಲು ಎಲ್ಲವೂ ಸೃಷ್ಟಿಯಾಯಿತು,
ಏನು ಗಿಡ ಮರ ಹಣ್ಣು ಹಂಪಲು ಊಟ ನೀರು ಎಲ್ಲವೂ ಸೃಷ್ಟಿಯಾಯಿತು. ಔಷಧೀಯ ಸಸ್ಯಗಳು ಸೃಷ್ಟಿಯಾಯಿತು. ಎಲ್ಲವೂ ಸೃಷ್ಟಿಯಾದ ನಂತರ ಮನುಷ್ಯ ಸೃಷ್ಟಿಯಾದದ್ದು. ಹಾಗಾಗಿ ಎಲ್ಲವನ್ನೂ ಕೊಟ್ಟು ನನ್ನನ್ನು ಕಳಿಸಿದ್ದಿಲ್ಲಿಗೆ ಏನಂತೇಳಿ ಉಪಯೋಗಿಸ್ಕೊಂಡು ಬದುಕು ಅಂತ, ಹಾಳು ಮಾಡೋದಲ್ಲ. ಮನೆ ಹಿಂಬಾಗಿಲಿಗೆ ಟೀ ಕೂಡ ಬೇಕಿಲ್ಲ ಅಲ್ವಾ? ಕೆಲವರು ಹಿತ್ತಲುವಾಗ ಅದಕ್ಕೂ ಟೀ ಕೂಡ ಹಾಕ್ಬಿಡಿ, ಎಕ್ಸ್ಟ್ರಾ ಉಳಿದಿದೆಯಲ್ಲ, ಏನು ಮಾಡೋಣ ಹೇಳಿ. ಅಫ್ಕೋರ್ಸ್ ಇನ್ಕಮ್ ಟ್ಯಾಕ್ಸಲ್ಲಿದ್ದಾಗ ಕಂಡಿದ್ದೀನಿ, ವಸ್ತು ವ್ಯಾಮೋಹಗಳನ್ನು ಭಾಳ ಕಂಡಿದ್ದೀನಿ. ಮನೆಗಳಲ್ಲಿ ಹೋದರೆ ಗ್ರಾನೈಟು, ಎಲ್ಲದಕ್ಕೂ ಗ್ರಾನೈಟು, ಎಲ್ಲಿವರೆಗೂ ಟಾಯ್ಲೆಟಲ್ಲೂ ಗ್ರಾನೈಟು, ಅದಕ್ಕೆ ಮ್ಯಾಚಿಂಗ್ ಕಮೋಡು, ಗ್ರಾನೈಟು ಮ್ಯಾಚಿಂಗ್ ಕಮೋಡು ಬೇರೆ ಹಾಕ್ತಾರೆ. ನಾವು ಸಾಮಾನ್ಯ ಟಾಯ್ಲೆಟ್ಗೆ ಹೋಗೋದು ಬೆಳಗ್ಗೆ ಎದ್ದು ಕೂಡಲೇ, ಇನ್ನೂ ನಿದ್ದೆ ಹರಿದಿರಲ್ಲ, ಹೋಗಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೋತೀವಿ. ಈ ಮ್ಯಾಚಿಂಗನ್ನು ಯಾರು ನೋಡ್ತಾರೆ ಹೇಳಿ? ನಾನು ನೋಡಲ್ಲ ಅಲ್ವಾ? ಒಂದು ಮತ್ತು ಗೃಹಪ್ರವೇಶದ ದಿನ ಕರ್ಕೊಂಡೋಗಿ ತೋರಿಸ್ತೀವಿ. ಯಾರಾದರೂ ಆ ಟಾಯ್ಲೆಟ್ ಯೂಸ್ ಮಾಡೋಕ್ಕೆ ಬಿಡ್ತೀವ? ಗೃಹಪ್ರವೇಶದ ದಿನ ನಮ್ಮ ನೆಂಟರಲ್ಲೊಬ್ಬರಿದ್ರು, ಮನೆಗೆಲ್ಲ ಗ್ರಾನೈಟ್ ಹಾಕಿಸಿ ಗೃಹಪ್ರವೇಶ ಮಾಡಿದ್ರು. ನಮ್ಮನ್ನು ಯಾರೂ ಒಳಗೆ ಬಿಡಲಿಲ್ಲ. ಒಳಗೆ ಹೋಗಬೇಕು ಅಂದರೆ ಶೂಸ್ ಬಿಟ್ಬಿಟ್ಟು ಹೋಗಿ. ಇದು ಬೇರೆ, ಇವರ ಮನೆಯೊಳಗೆ ಹೋಗಿ ನಾವು ಶೂಸ್ ಎಲ್ಲ ಆಚೆ ಬಿಟ್ಟು ಸಾಕ್ಸ್ ತೆಗೆದು ನನಗೋ ಬೆನ್ನು ಬಗ್ಗಲ್ಲ. ಇದು ಬೇರೆ ನನಗೆ. ಎಲ್ಲ ಮುಗಿದ ಮೇಲೆ ಮನೆ ಪಕ್ಕ ಒಂದು ಖಾಲಿ ಜಾಗ ಇತ್ತು, ಅಲ್ಲೇ ಶಾಮಿಯಾನ ಖರ್ಚು ಅಂತ ಅದು ಹಾಕದೆ ಊಟದವ್ನು ತರಿಸಿ ಟೇಬಲ್ ಮೇಲೆ ಇಟ್ಕೊಂಡು ಊಟ ಹಾಗೆ ಕೈಗೆ ಬಡಿಸ್ಬಿಟ್ರು. ಕೈಗೆ ಅಂದರೆ ಕೈಯಲ್ಲಿ ಪ್ಲೇಟ್ಗಳು ಕೊಟ್ಟು ಬಡಿಸ್ಬಿಟ್ರು. ನಾನು ಅವ್ರಿಗೆ ಹೇಳಿದೆ, ಸ್ವಾಮಿ ಇನ್ಮೇಲೆ ಗೃಹಪ್ರವೇಶನ ಯಾವ ಥರ ಛತ್ರದಲ್ಲಿ ಮಾಡಿಬಿಡಿ, ನಮ್ಮನೆ ಹತ್ರದ್ದು. ಕೊನೆಗೆ ಎಲ್ಲಿವರೆಗೂ ಅಂದರೆ ನಮ್ಮ ಮನೆಗೆ ಒಂದು ಟೋಕನ್ ಕೊಟ್ಬಿಟ್ರೆ ನಮ್ಮನೆ ಹತ್ರ ಇರೋ ಹೋಟ್ಲಲ್ಲಿ ಊಟ ಮಾಡ್ಕೊತೀವಿ ಸರ್, ನಿಮ್ಮ ಗೃಹಪ್ರವೇಶಕ್ಕೆ ಬೇಕಾದ್ರೆ ಫೋನಲ್ಲಿ ವಿಶ್ ಮಾಡಿಬಿಡ್ತೀವಿ ಅಲ್ವಾ? ಪ್ರದರ್ಶನದ ವಸ್ತುಗಳು ಯಾವುದು ಗಮನದಲ್ಲಿ ಇಟ್ಕೊಳ್ಳೋಣ. ನಾನು ಏನೇ ಪ್ರದರ್ಶಿಸಿದರೂ ಕೂಡ, ಇವಾಗ ಇನ್ಕಮ್ ಟ್ಯಾಕ್ಸ್ ಅಂತ ಇಟ್ಕೊಳ್ಳಿ, ನಾನು 40 ಚದರ ಮನೆ ಕಟ್ಟಿ ಗೃಹಪ್ರವೇಶಕ್ಕೆ ಕರೆದ್ರೆ ಯಾರಿಗಾದರೂ ಸಂತೋಷವಾಗತ್ತಾ? ಡೆಪ್ಟಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿದ್ದಾಗ 40 ಚದರ ಮನೆ ಕಟ್ಟಿ ಯಾರನ್ನಾದರೂ ಕರೆದ್ರೆ ಯಾರಿಗಾದರೂ ಸಂತೋಷವಾಗತ್ತಾ? ಎಲ್ಲರೂ ನನ್ನ ಕೈ ಕುಲುಕ್ತಾರೆ. ಯಾಕಂದರೆ ಹುದ್ದೆಯಲ್ಲಿದ್ದೀನಿ, ಅಧಿಕಾರದಲ್ಲಿದ್ದೀನಿ. ಮನಸ್ಸಿನಲ್ಲಿ ಏನು ಅನ್ಕೋತಾರೆ ಹೇಳಿ? ಕಳ್ಳ ಗ್ರಾನೈಟು ಫ್ರೀಯಾಗಿ ತಗೊಂಡಿರ್ತಾನೆ, ವಾಲ್ಸು ಫ್ರೀಯಾಗಿ ತಗೊಂಡಿರ್ತಾನೆ, ಎಲ್ಲದನ್ನು ತಗೊಂಡಿರ್ತಾನೆ. ಕೊನೆಗೆ ಆಚೆ ಹೋಗ್ತಾ ಏನು ಹೇಳ್ತಾರೆ ಗೊತ್ತಾ? ಇವನು ಊರವ್ರನ್ನೆಲ್ಲ ಕರೆದಿದ್ದಾನೆ ಪ್ರೆಸೆಂಟೇಷನ್ಗೆ ಅಂತ ಅಲ್ವಾ? ಹಾಗಾಗಿ ಜನಕ್ಕೆ ಅವರದ್ದೇ ಆದ ಒಪಿನಿಯನ್ ಇರುತ್ತೆ, ಅವರದ್ದೇ ಆದ ಭಾವಗಳಿರುತ್ತವೆ. ಅವರಿಗೆ ಸತ್ಯ ಗೊತ್ತಾಗತ್ತೆ. ಸಾಮಾನ್ಯ ಜನರಷ್ಟು ಬುದ್ಧಿವಂತರು ಇನ್ಯಾರೂ ಇಲ್ಲ. ಸುಮ್ಮನೆ ನಾವು ವೇದಿಕೆಯನ್ನು ನಿಂತ್ಕೊಂಡು ಮೆರಿತೀವಿ. ಬದುಕನ್ನು ಹಕ್ಕಾಗಿ ನೋಡೋದು ಬೇಡ, ಕೃತಜ್ಞತೆಯಾಗಿ ನೋಡೋಣ. ವಸ್ತುಗಳನ್ನು ಗುಡ್ಡೆ ಹಾಕ್ಕೊಂಡು ಪ್ರಯೋಜನ ಇಲ್ಲ. ನನ್ನ ಪರಿಚಯದೊಬ್ಬರು ಲಿಕ್ಕರ್ ಬ್ಯಾರನ್ ಒಬ್ಬರಿದ್ದರು. ಪಾಪ ಇದ್ದಕ್ಕಿದ್ದಂಗೆ ಅವ್ರಿಗೆ ಲಿವರ್ ಕ್ಯಾನ್ಸರ್ ಬಂದ್ಬಿಡ್ತು. ಬೆಂಗಳೂರಲ್ಲಿ ಹಿ ಈಸ್ ಎ ವೆರಿ ಬಿಗ್ ನೇಮ್. ಅವ್ರದ್ದು ಮೈಸೂರಲ್ಲೂ ಹೋಟ್ಲಿದೆ ಅವ್ರದ್ದು. ಲಿಕ್ಕರ್ ಪ್ರಾಬ್ಲಮ್ ಅವರಿಗೆ ಲಿವರ್ ಪ್ರಾಬ್ಲಮ್ ಬಂದ್ಬಿಡ್ತು. ಲಿವರ್ ಸಿರೋಸಿಸ್ ಅಂತೇನೋ ಆಯಿತು. ಪಾಪ ದಿನಕ್ಕೊಂದು ಕ್ವಾರ್ಟರ್ ಕುಡಿಯೋರು. ಹಾಗಾಗಿ ಲಿವರ್ಗೆ ಏನು ಗೊತ್ತು, ಪ್ರಾಬ್ಲಿ ಹಿ ಈಸ್ ಇನ್ವೈಟಿಂಗ್ ಮೀ ಅಂತ ಅದು ಬಂತು. ನೀವೇ ಕುಡಿತಾ ಇರ್ಬೇಕಾದ್ರೆ ನೀವು ಇನ್ವಿಟೇಷನ್ ಅಂತ ಅದಂದ್ಕೊಳ್ತು. ಸರಿ, ಅವ್ರು ಹೇಳಿದ್ರು, ಬೆಂಗಳೂರಲ್ಲಿ ಹೇಳಿದ್ರು ಸ್ವಾಮಿ ಇನ್ನು 3 ತಿಂಗಳು ಅಂತ. ಸರಿ, ಅವರು ಸಿಂಗಪೂರ್ಗೆ ಹೋದರು. ಸಿಂಗಪೂರ್ನಲ್ಲಿ ಚೆನ್ನಾಗಿ ಕುಯ್ತಾರೆ ಅಂತ ಅಲ್ಲಿ ಹೋಗಿ ಬಂದರು. ಅವರು ಏನಾಗಲ್ಲ ಅಂದರು. ನನಗವರು ಪರಿಚಯ, 30 ವರ್ಷದ ಪರಿಚಯ. ಅವರು ಟಾಡಿ ಮರ್ಚೆಂಟ್ ಆಗಿದ್ದ ಕಾಲದಿಂದ ಹಿಡಿದು ಅವರು ಡಿಸ್ಟಿಲರಿ ಹಾಕಿ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ ಕಟ್ಟೋವ್ರಿಗೂ ನನಗೆ ಪರಿಚಯ ಅವರು. ಹಾಗೆ ಹೋಗಿ ನೋಡಿದೆ, ಹೇಗಿದೆ ಬುದ್ಧಿ ಹಿಂದೆ. ಅಲ್ಲ ಸಾರ್ ಅಂದರು. ಏನು ಸಾರ್ ಅಂದೆ. ನನಗೆ ಈ ರೋಗ ಬರೋದಾ ಅಂದರು. ನಾನು ಮನಸ್ಸಿನಲ್ಲಿ ಅಂದ್ಕೊಂಡೆ, ನಿಮಗಲ್ಲದೆ ಇನ್ಯಾರಿಗೂ ಬರಬೇಕು, ನನಗೆ ಬರೋಕ್ಕಾಗತ್ತಾ ಅಲ್ವಾ? ನೆಕ್ಸ್ಟ್ ಹೇಳಿದ್ರು, ಸ್ವಾಮಿ ಇಷ್ಟೆಲ್ಲ ಆಸ್ತಿ ಆಗೋಗಿದೆ ಸರ್, ನಾನು ಏನು ಮಾಡ್ಬೋದು, ಇದನ್ನು ಮಕ್ಕಳಿಗೆ ತಾಪತ್ರಯ ಆಗ್ದಂಗೆ ಕೊಡಬೇಕು ಅಂತ. ನಾನಂದೆ, ನೋಡಿ ಮದುವೆ ಆಗಿದೆ, ಒಬ್ಬ ಮಗ ಇದ್ದಾನೆ, ಜೊತೆಗೆ ಇನ್ನೊಬ್ಬರ ಜೊತೆ ನೆಂಟಸ್ಗೆ ಬೆಳೆಸ್ಕೊಂಡಿದ್ದೀರಿ, ಅವ್ರಿಗೂ ಒಂದು ಮನೆ ಕಟ್ಟಿಸಿ ಕೊಟ್ಟಿದ್ದೀರಿ, ಅವ್ರಿಗೂ ಮಕ್ಕಳಿದ್ದಾರೆ. ಇದು ಹೊಡೆದಾಟ ಅಂತೂ ಖಂಡಿತ ಆಗುತ್ತೆ. ನಿಮಗೆ ನಿಜಕ್ಕೂ ಹೊಡೆದಾಟ ಆಗಬಾರ್ದು ಅಂತಂದರೆ ಎಲ್ಲದನ್ನು ಗಿಫ್ಟ್ ಡೀಡ್ಗಳು ಮಾಡಿಬಿಡಿ, ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಗಿಫ್ಟ್ ಮಾಡಿಬಿಡಿ, ಅವಾಗೇನೂ ಆಗಲ್ಲ ಅಂದೆ. ಸರಿ ಸ್ವಾಮಿ ಅಂತಂದರು. ನೆಕ್ಸ್ಟ್ ಡೇ ಹೋಗಿದ್ದೆ, ವಿಲ್ ರೆಡಿ ಇತ್ತು, ತೋರಿಸಿದ್ರು. ನಾನಂದೆ, ಗಿಫ್ಟ್ ಮಾಡು ಅನ್ನಲ್ಲ ಸರ್, ಯಾಕೆ ಹಿಂಗೆ ಮಾಡಿದ್ರಿ ಅಂತಂದೆ. ಅದಕ್ಕೆ ಅವ್ರೇನಂದ್ರು ಗೊತ್ತಾ? ಅಲ್ಲ, ಗಿಫ್ಟೇನೋ ಮಾಡಿಬಿಡ್ಬೋದು ಸರ್, ಅಕಸ್ಮಾತ್ ನಾನು ಉಳ್ಕೊಂಡ್ರೆ ವಾಪಸ್ ತಗೊಳ್ಳೋದು ಹೇಗೆ ಅಂತ. ಸರಿ, ಈ ಅಕಸ್ಮಾತ್ ಉಳ್ಕೊಂಡ್ರೆ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಕೊಡಲಿ ನಾನು?
ಸರಿ, ಅದಾದ ಮೇಲೆ ವಿಲ್ ಆಗಿತ್ತು, ಓದ್ದೆ. ಸರ್ ವಿಟ್ನೆಸ್ ಹಾಕಿ ಅಂದರು. ಇಲ್ಲ ಸ್ವಾಮಿ ಎಂದೆ. ಯಾಕೆ ಅಂದರು, ಇದು ಖಂಡಿತ 2 ಫ್ಯಾಮಿಲಿ ಅಫೇರು, 2 ಕಡೆ ನಿಮ್ಮದು ಮನೆಗಳಿವೆ, ಮಕ್ಕಳಷ್ಟು ಜನ ಆಗಿದ್ದಾರೆ, ಇದು ಹೊಡೆದಾಟ ಖಂಡಿತ ಆಗುತ್ತೆ, ಕೋರ್ಟ್ಗೆ ಹೋಗುತ್ತೆ. ಹೋಗಲಿ ಬಿಡಿ ಅಂದರು. ಆ ಕೋರ್ಟ್ಗೆ ಕರೆದಾಗಲೆಲ್ಲ ನಾನು ಹೋಗಬೇಕು. ಈ ಆಸ್ತಿಗಳನ್ನು ಇಟ್ಕೊಂಡವರು ಬೆಂಚ್ ಕಾರಲ್ಲಿ ಬರ್ತಾರೆ, ನಾನು ಆಟೋ ಹತ್ಕೊಂಡು ಹೋಗ್ಬೇಕು. ನನಗೇನು ಕರ್ಮನ? ನಿಮ್ಮ ಆಸ್ತಿ ನಿಮ್ಮ ಮಕ್ಕಳು ಕಿತ್ತಾಡಿ ತಿನ್ನೋದಕ್ಕೆ ನಾನು ಯಾವ ವಿಟ್ನೆಸ್ ರೀ? ಅನ್ಸಲ್ವಾ ನಿಮಗೆ? ಅದು ಲಿವರ್ ಪ್ರಾಬ್ಲಮ್ ಅಂತ ಕೊನೆಯದು ಇಷ್ಟು ಹೇಳಿ ಮುಗಿಸ್ತೀನಿ. ಲಿವರ್ ಪ್ರಾಬ್ಲಮ್ಮು ಅಂತ ಹೇಳಿ ಕಬ್ಬಿನ ರಸ ಕುಡಿದ್ರೆ ವಾಸಿ ಆಗುತ್ತೆ ಅಂತ ಯಾರೋ ಹೇಳ್ಬಿಟ್ಟಿದ್ರು. ಹಾಗಾಗಿ ಅವ್ರ ಮನೆಗೆ ದೊಡ್ಡ ಮನುಷ್ಯ RMB ಎಕ್ಸ್ಟೆನ್ಷನ್ದಲ್ಲಿ ಮನೆ, ಸಣ್ಣದೊಂದು ಕಬ್ಬಿಣದ ರಸ ಕಬ್ಬಿದ ರಸ ತೆಗೆಯೋ ಗಾಡಿನೇ ಮನೆ ಮುಂದೆ ಹಾಕ್ಬಿಟ್ಟಿದ್ರು ಲಾನ್ನಲ್ಲಿ. ಏನು ಕಬ್ಬು ಒಂದು ಹೊದೆ ಒಂದು ಗಾಡಿ ಬಂದು ಬಿದ್ದಿತ್ತು. ಇವ್ರು ಎಷ್ಟು ಕಬ್ಬಿನ ರಸ ಕುಡಿಯೋಕ್ಕಾಗತ್ತೆ? 3 ದಿನ ಕುಡಿದ್ರು. 4ನೇ ದಿನದಿಂದ ಎಲ್ಲ ಕಡೆ ರಕ್ತ ಹರಿಯೋಕ್ಕೆ ಶುರು ಆಯಿತು, ಉಷ್ಣ. ಹಾಗಾಗಿ ಇವ್ರು ಕುಡಿಯೋದು ಬಿಟ್ಟರು. ಅವನು ಎಬ್ಸೋ ಹಂಗಿಲ್ಲ. ನಾವು ಹೋಗಿ ಬಂದವರೆಲ್ಲ ಅಲ್ಲಿ ಹೋಗಿ ಲೆಮನ್ನು ಜಿಂಜರು ಅಂದ್ಕೊಂಡು ನಾವು ಕಬ್ಬಿನ ರಸ, ಇವರು ಕಿಟಕಿಯಿಂದ ನೋಡಿಕೊಂಡು ಅಲ್ಲ ನನ್ನ ನೋಡೋಕೆ ಬಂದವ್ರು ಕಬ್ಬಿನ ರಸ ಕುಡ್ಕೊಂಡು ನಿಂತವ್ರೆ ಅಂತ. ಇದನ್ನೆಲ್ಲ ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಯಾವುದು ಎಲ್ಲಿವರೆಗೂ ಗೊತ್ತಿಲ್ಲ. ಮನೆಯಲ್ಲಿ ಒಮ್ಮೆ ತಲೆ ಎತ್ತಿ ನೋಡಿದ್ರೆ ಗೊತ್ತಾಗತ್ತೆ. ನಮ್ಮ ಹಿಂದಿನ ಜನರೇಷನ್ ಸತ್ತೋದವ್ರು ಎಲ್ಲರ ಫೋಟೋನೂ ಅಲ್ಲಿರುತ್ತೆ. ಬಹಳ ಅಹಂಕಾರ ಕಾಡಿದಾಗ ದಯವಿಟ್ಟು ಮನೆಯಲ್ಲಿ ಕೂತವರು ತಲೆ ಎತ್ತಿ ನೋಡಿ, ಯಾರೂ ಉಳಿದಿಲ್ಲ, ನಾನು ಏನು ಇರಲ್ಲ. ಅಷ್ಟು ಭಾವ ಇಟ್ಕೊಂಡ್ರೆ ಮನಸ್ಸಿನಲ್ಲಿ ಬದುಕು ಸುಖ ಅನಿಸುತ್ತೆ. ಪ್ರಾಮಾಣಿಕತೆ ಬೇಕು, ಸಜ್ಜನತೆ ಬೇಕು, ಸೌಜನ್ಯ ಬೇಕು. ಇವೆಲ್ಲ ಈ ದೇಶದ ಗುಣಗಳು. ನಾವು ಕೃತಜ್ಞರಾಗಿ ಬದುಕೋಣ. ದೇವರ ಮೇಲೆ ಯಾವತ್ತೂ ನಮಗೆ ನಂಬಿಕೆ ಹೋಗಿಲ್ಲ. ನಂಬಿಕೆ ಹೋದದ್ದು ಅಕಸ್ಮಾತ್ತಾಗಿ ಆ ಪೂಜಾರಿ ನೆಟ್ಟಿಗೇನೋ ಮಾಡಿದೆ, ಅವನು ಕೆಟ್ಟದಾಗ ಬಿಹೇವ್ ಮಾಡಿದ್ರೆ ನಾವು ಪೂಜಾರಿ ಮೇಲೆ ನಂಬಿಕೆ ಕಳ್ಕೊಬೋದೇ ಹೊರತು ಆ ನಂಬಿಕೆಯ ಮೇಲೆ ಬಿಟ್ಟು ಹೋಗೋದು ಬೇಡ. ಇದೆಯಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಕಾನ್ಸ್ಟಿಟ್ಯೂಷನ್ ಇದೆ, ನಾವೆಲ್ಲ ಒಪ್ತೀವಿ, ಇದೆ. ಹಾಗೆಯೇ ಈ ನಂಬಿಕೆಗಳು ನಾವೆಲ್ಲ ಒಪ್ತೀವಿ, ಇದೆ. ಇಂಥ ದಿನ ಸಂಕ್ರಾಂತಿ ಮಾಡ್ಬೇಕು, ನಾವೆಲ್ಲ ಒಪ್ತೀವಿ, ಹಾಗಾಗಿ ಮಾಡ್ತೀವಿ. ಈ ಭಾವಗಳಲ್ಲಿ ಬದುಕಿದರೆ ರಾಷ್ಟ್ರೀಯತೆಯ ನಿಟ್ಟಿನಲ್ಲಿ ನಾವು ಅದ್ಭುತವಾದ ಪ್ರಜೆಗಳಾಗ್ಬೋದು ಅಂತ ನನಗನ್ಸುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಅವಕಾಶಕ್ಕೆ ಕೃತಜ್ಞ. ಮೈಸೂರಲ್ಲಿ 7 ವರ್ಷ ದುಡಿದೆ. ಈ ವೇದಿಕೆಗೆ ಜಾಗ ಕೊಟ್ಟಿದ್ದೀರಿ, ಇಷ್ಟು ಜನ ಬಂದು ಸೇರಿದ್ದೀರಿ. ಏನು ಹೇಳ್ಬೋದು ಹೇಳಿ? ಎಲ್ಲಿಯೋ ಮಲ್ಲೇಶ್ವರದಲ್ಲಿ ಯಾವುದೋ 3.5 ಚದರದ ಮನೆಯಲ್ಲಿ ಹುಟ್ಟಿ ಬೆಳೆದು ಎಲ್ಲಿಯೋ ಕೆರೆ ಕಟ್ಟೆಗಳ ಮೇಲೆ ಕನಸು ಕಾಣ್ತಾ ಕಳೆದಂಥ ಮನುಷ್ಯನಿಗೆ ಈ ತರಹದ ವೇದಿಕೆಯನ್ನು ಕೊಟ್ಟು ಇಲ್ಲಿವರೆಗೂ ತಂದಿಟ್ಟಿದ್ದಾನೆ ಭಗವಂತ. ಅದರ ಬಗ್ಗೆ ನನಗೆ ಕೃತಜ್ಞತೆ ಇದೆ. ನಮಸ್ಕಾರ. ಥ್ಯಾಂಕ್ ಯು. 1-2 ನಿಮಿಷ ಮೀರಿರ್ಬೋದು. ಥ್ಯಾಂಕ್ ಯು. ಸತತವಾಗಿ 30 ನಿಮಿಷಗಳ ಕಾಲ ತಮ್ಮ ವಿಭಿನ್ನವಾದ ವಾಕ್ಚಾತುರ್ಯದ ಮೂಲಕ ನಮ್ಮಲ್ಲಿರುವ ರಾಷ್ಟ್ರೀಯತೆ ಹೇಗೆ ನಂಬಿಕೆ ಮೇಲೆ ನಿಂತಿದೆ ಮತ್ತು ಸರಳ ಬದುಕು ಎಷ್ಟು ಸುಲಭ ಎಂಬುದನ್ನು ಮನದಟ್ಟು ಮಾಡಿಸಿದ ಶ್ರೀ SN ಸೇತುರಾಮ್ರವರಿಗೆ ನಮ್ಮ ಪ್ಯಾಟ್ರನ್ ಸ್ಪಾನ್ಸರ್ ರೋಟೇರಿಯನ್ ಅಳಗಪ್ಪನವರು ಸ್ನೇಹ ಸೌರಭದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.